ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳ ಬರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಚೈತ್ರ ಮಾಸ ಆರಂಭ ಆಯಿತು ಅಂದರೆ ಭೃಂಗದ ಸಂಗೀತ ಎಲ್ಲೆಲ್ಲಿಯೂ ಕೇಳಿಬರುತ್ತೆ. ಹಾಡು ಸಂಗೀತ, ಅದರಲ್ಲೂ ಒಂದು ಪ್ರೇಮ ಪಲ್ಲಕ್ಕಿಯ ಮೇಲೆ ಎರಡು ಹೃದಯಗಳ ಪಯಣ ಅಂದಾಗ ಕನ್ನಡ ಚಿತ್ರರಂಗದ ಜನಪ್ರಿಯ ಗೀತ ರಚನೆಕಾರ ಪ್ರೇಮ ಕವಿ ಕೆ ಕಲ್ಯಾಣ್ ಅವರೇ ನೆನಪಾಗೋದು. ಇವತ್ತು ಯುಗಾದಿ, ಈ ಒಂದು ಹಬ್ಬದ ಸಂಭ್ರಮದಲ್ಲಿ ಹಬ್ಬದ ಸವಿಯನ್ನ ಇನ್ನಷ್ಟು ಹೆಚ್ಚು ಮಾಡಲಿಕ್ಕೆ ಅಂತ ಪ್ರೇಮ ಕವಿ ಕೆ ಕಲ್ಯಾಣ್ ಅವರು ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿ ಇದ್ದಾರೆ. ಕೆ ಕಲ್ಯಾಣ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರಗಳು, ಧನ್ಯವಾದಗಳು, ಶುಭಾಶಯಗಳು. ಯುಗಾದಿ ಅಂದಾಗ ಅನೇಕ ನೆನಪುಗಳು ಗರಿಗೆದರುತ್ತೆ. ಅದರಲ್ಲೂ ಬಾಲ್ಯದ ನೆನಪುಗಳು ಸಾಕಷ್ಟು ನಮ್ಮ ಕಣ್ಮುಂದೆ ಬರುತ್ತೆ. ನೀವು ಬಾಲ್ಯದಲ್ಲಿ ಯುಗಾದಿ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತಾ ಇದ್ರಿ? ಯಾವುದಾದ್ರೂ ಸ್ಪೆಷಲ್ ಅಂತ ಅನಿಸಿರೋದಿದೆಯಾ? ನೋಡಿ, ಇಷ್ಟು ಕಾಲ ಆದಮೇಲೆ ನಮಗೆ ಈ ಬಾಲ್ಯ ಅನ್ನೋದಿದೆಯಲ್ಲ, ಅದನ್ನ ನೆನೆಸ್ಕೊಂಡ್ರೆ ಪ್ರತಿದಿನವೂ ನಮಗೆ ಯುಗಾದಿನೇ, ಪ್ರತಿದಿನವೂ ನಮಗೆ ಹಬ್ಬವೇ. ಆಗ ನಾವು ಕುಡಿತಿದ್ದ ಗಂಜಿ ಕೂಡ ನಮಗೆ ಯಾವ ಹೋಳಿಗೆಗೂ ಕಮ್ಮಿ ಇಲ್ಲ, ಅಂಥ ರುಚಿ ಅದು. ಸೊ ಇಡೀ ಬಾಲ್ಯವೇ ನಮಗೊಂದು ಯುಗಾದಿಯ ಪರ್ವ ಅದು. ಹಾಗಾಗಿ ಆ ಬಾಲ್ಯ ನೆನೆಸ್ಕೊಂಡಾಗ ಅನಿಸುತ್ತೆ ಮತ್ತೆ ಮರುಕಳಿಸೋದೇನು ಬಾಲ್ಯ ಅನಿಸುತ್ತೆ. ಆಗ ನಾವೇ ನಮ್ಮ ಕೈಯಾರೆ ತಯಾರಿಸಿದಂತಹ ತೋರಣಗಳನ್ನು ಕಟ್ಟೋದಿರಬಹುದು. ಎಲ್ಲಾನು ಅದು ನಿಜವಾದ ಒಂದು ಎವರ್ ಗ್ರೀನ್ ಅಂತಾರಲ್ಲ, ಅದು ಆ ಥರ. ಈಗ ಯುಗಾದಿ 2025 ನಾವಿರೋದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಅಂತ ಹೇಳಿ. ಈ ಸಂವತ್ಸರದಲ್ಲಿ ನಿಮ್ಮ ಒಂದು ನಿರೀಕ್ಷೆಗಳು ಏನಾದ್ರೂ ಇದೆಯಾ? ಯಾಕಂದ್ರೆ ಹೊಸ ವರ್ಷ ಅಂತಾನೆ ಅನ್ಕೊಳ್ತೀವಿ ಯುಗಾದಿ ಹಬ್ಬನ. ಸಾಮಾನ್ಯವಾಗಿ ವೈಯಕ್ತಿಕವಾಗಿ ನಾನು ಯಾವುದನ್ನು ಆಸೆ ಪಡುವುದಾಗಲಿ, ಹಂಬಲಿಸುವುದಾಗಲಿ, ಅಪೇಕ್ಷೆ ಪಡುವುದಾಗಲಿ, ಬಯಕೆ ಪಟ್ಕೊಳ್ಳೋದಾಗಲಿ, ನಿರೀಕ್ಷೆ ಮಾಡೋದಾಗಲಿ ಏನೂ ಮಾಡೋದಿಲ್ಲ. ಬದಲಾಗಿ ಹೆಚ್ಚು ಏಕಾಗ್ರತೆಯಿಂದ ಕೆಲಸ ಮಾಡೋ ಪ್ರಯತ್ನ ಮಾಡ್ತೀನಿ. ಕೆಲಸ ಒಂದೇ ನನ್ನ ಕೆಲಸ, ಅದನ್ನು ಶ್ರದ್ಧೆಯಿಂದ ಮಾಡೋದು, ಇನ್ನೂ ಹೆಚ್ಚು ನಿಷ್ಠೆಯಿಂದ ಮಾಡೋದು, ಇನ್ನೂ ಹೆಚ್ಚು ಪಾಲಿಷ್ಟಾಗಿ ಮಾಡೋದು. ಕೆಲಸವನ್ನು ನಿಷ್ಠೆಯಿಂದ ಮಾಡಿದ್ರೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದು. ಫಲದ ಬಗ್ಗೆ ನನಗೆ ಚಿಂತೆ ಇಲ್ವೇ ಇಲ್ಲ. ಯಾಕೆಂದರೆ ಯಾವ ನೆಲದಲ್ಲಿ ನಾವು ಬೀಜವನ್ನು ಬಿತ್ತುತ್ತೀವಿ ಅನ್ನೋದ್ರ ಕಡೆ ನನ್ನ ಕಾನ್ಸಂಟ್ರೇಷನ್ನು. ಎಷ್ಟು ಶ್ರದ್ಧೆಯಿಂದ ಅದಕ್ಕೆ ನೀರು ಹಾಕಿ ಬೆಳೆಸ್ತೀವಿ ಅನ್ನೋದ್ರವರೆಗೂ ಮಾತ್ರನೇ. ಅದೇನು ಫಲ ಬಿಡುತ್ತೆ, ಆ ಫಲ ಯಾರಿಗೆ ಸಿಗುತ್ತೆ ಅನ್ನೋದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ. ಹಾಗಾಗಿ ಕೆಲಸ ಚೆನ್ನಾಗಿ ಮಾಡಬೇಕು, ಹೆಚ್ಚು ಪ್ರೀತಿಸಬೇಕು ಜಗತ್ತಿನ ಅಂತ. ಇವತ್ತೇನಾಗಿದೆ, ತುಂಬ ಟೆಕ್ನಾಲಜಿ ಜಾಸ್ತಿ ಆಗಿ ಹೆಚ್ಚು ಕಮ್ಯುನಿಕೇಷನ್ ಹೆದ್ದಾರಿಗಳಾಗ್ಬಿಟ್ಟಿದೆ. ನಿಮ್ಗೊಂದು ಸಂದಿಲೂ ಒಂದು ಹೈವೇ, ಸಂದಿಲೂ ಒಂದು ಹೈವೇ. ಆವಾಗ ನಿಮಗೆ ಎಲ್ಲಿ ತಲುಪೋದು ಕಷ್ಟ ಆಗುತ್ತೆ, ಜಾಮ್ ಆಗುತ್ತೆ. ನೀವು ಬೆರಳು ತುದಿನಲ್ಲಿ ಇಡೀ ಪ್ರಪಂಚಕ್ಕೆ ಎಲ್ಲಿ ಬೇಕಾದ್ರೆ ಹೋಗಿ ಬಂದ್ಬಿಡ್ಬೋದು ನೀವು. ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ, ಮಿಸ್ ಮಾಡ್ಕೊಳ್ಳೋದು ನಾವು ಕೇವಲ ನಮ್ಮ ನಿಜವಾದ ಒಂದು ಪ್ರೀತಿಯ ನಿಸ್ಪೃಹ ಭಾವನೆಗಳನ್ನ ಮಿಸ್ ಮಾಡ್ಕೊತೀವಿ. ಹಾಗಾಗಿ ನನಗೆ ಪ್ರತಿ ಹಬ್ಬ ಅನ್ನೋದು ನಮಗೊಂದು ಟ್ರಿಗರ್ ಪಾಯಿಂಟು, ಆಯಿತಾ? ಪ್ರತಿ ಹಬ್ಬ ಅನ್ನೋದು ಒಂದು ಫಿಗರ್ ಪಾಯಿಂಟು. ಅಲ್ಲಿ ನಾವೇನಂದರೆ ಹೆಚ್ಚು ಜಗತ್ತನ್ನು ಪ್ರೀತಿಸಬೇಕು, ಹೆಚ್ಚು ನಮ್ಮ ಒಳ ಮನಸ್ಸನ್ನು ತೆರ್ಕೋಬೇಕು, ಒಳ್ಳೆದನ್ನು ಬರ್ಕೋಬೇಕು, ಎರಡೇ ಇರುತ್ತೆ. ಇವತ್ತು ನಮ್ಮ ಕೇಳುಗರೆಲ್ಲರೂ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಇದ್ದಾರೆ. ನೀವು ಯುಗಾದಿ ಹಬ್ಬದ ಸಂಭ್ರಮವನ್ನು ವರ್ಣಿಸುವ ಒಂದು ಹಾಡನ್ನು ಬರೆದಿದ್ದೀರಿ. ಈ ಬಂಧನ ಸಿನಿಮಾದಲ್ಲಿ ಆ ಹಾಡಿದೆ, ಯುಗಾದಿ ಯುಗಾದಿ ಎಲ್ಲೆಲ್ಲೋ ಹಬ್ಬ ಅಂತ ಹೇಳಿ. ಈ ಒಂದು ಹಾಡಿನ ಮೇಕಿಂಗ್ ಬಗ್ಗೆ ಏನಾದರೂ ಹೇಳ್ತೀರಾ? ಹಬ್ಬವನ್ನ ವರ್ಣಿಸ್ಬೇಕು ಅಂತಾನೆ ಅದು ಹಬ್ಬಕ್ಕಾಗಿನೇ ಹಾಡಿತ್ತು. ಆಗ ವಿಷ್ಣುವರ್ಧನ್ ಸರ್ ಹೇಳಿದ್ರು, ಇಲ್ಲ ನಮ್ಮ ಕಲ್ಯಾಣ ಬರೀಬೇಕು ಅಂತ. ಅವರ ಆಸೆ ಪಟ್ಟರು. ವಿಷ್ಣು ಸರ್ ಮನೆಯಲ್ಲಿ ಅವರು ಮುಂದೆನೇ ಕೂತು ಬರ್ದಂತ ಹಾಡಿದು ಅದು. ಅವರೆಲ್ಲ ನೋಡಿ, ವಿಷ್ಣುವರ್ಧನ್ ಸರ್, ರಾಜ್ಕುಮಾರ್ ಸರ್, ಇವರೆಲ್ಲ ಅದು ಎಂಥ ಕಲಾ ದೇವತೆಗಳು ಅಂತಂದರೆ, ಅವ್ರ ಮುಂದೆ ಕೂತಾಗ ಆಟೋಮೆಟಿಕ್ಕಾಗಿ ಆ ಪ್ರೇರಣೆಗಳು ಬಂದುಬಿಡುತ್ತೆ. ಅವರ ಅನುಭವದ ವಿಸ್ತೀರ್ಣ ಬಹಳ ದೊಡ್ಡದು. ಹಾಗಾಗಿ ಈ ಹಬ್ಬದ ಹಾಡು ಅವ್ರ ಮುಂದೆನೇ ಬರೆದಿದ್ದು. ಹಾಗಾದರೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ಹಾಡನ್ನು ಕೇಳೋಣ. ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿ ಪ್ರೇಮ ಕವಿ ಕೆ ಕಲ್ಯಾಣ್ ಅವರು ಇದ್ದಾರೆ. ಕೆ ಕಲ್ಯಾಣ್ ಅವರ ದಿನಚರಿ ಹೇಗಿರುತ್ತೆ ಅನ್ನೋ ಕುತೂಹಲ. ಯಾಕಂದ್ರೆ ಹೇಳಿ ಕೇಳಿ ನೀವು ಕವಿಗಳು, ಭಾವಲೋಕದಲ್ಲಿ ಯಾವಾಗ್ಲೂ ವಿಹರಿಸ್ತಾ ಇರ್ತೀರಾ. ಈ ಚಟುವಟಿಕೆಗಳಿಗೆ ಹೇಗೆ ಸಮಯ ಮಾಡ್ಕೊಳ್ತೀರಾ? ನಿಮ್ಮ ದಿನಚರಿ ಹೇಗಿರುತ್ತೆ? ನೋಡಿ, ಈಗ ನನ್ನ ದಿನಚರಿಯನ್ನ ನಾನು ತುಂಬಾ ಮುಕ್ತವಾಗಿ ಹೇಳ್ತೀನಿ, ಆದರೆ ದಯವಿಟ್ಟು ನನ್ನ ದಿನಚರಿಯನ್ನ ಯಾರು ಫಾಲೋ ಮಾಡಬೇಡಿ ಅಂತ ಹೇಳ್ತೀನಿ. ಪ್ರತಿದಿನ ನಾನು 2:30 ಮಧ್ಯರಾತ್ರಿ ಮಲಗೋದು. 2:30 3 ಗಂಟೆ ಏನೋ ಗೊತ್ತಿಲ್ಲ, 4:15 4:45 ಬೆಳಗ್ಗೆ ಎಚ್ಚರ ಆಗೇ ಆಗುತ್ತೆ. ಆ ಟೈಮಲ್ಲಿ ಬ್ರಾಹ್ಮಿ ಮುಹೂರ್ತದ ಟೈಮ್ನಲ್ಲೇ ಎಚ್ಚರವಾಗಿದ್ದೇ ಇರ್ತೀನಿ. ಆ ಟೈಮಲ್ಲಿ ಮಾಡೋಕ್ಕೇನು ಕೆಲಸ ಎಲ್ಲ ಜಪ ಮಾಡ್ತೀನಿ. ಮತ್ತೆ 6:30 7 ಗಂಟೆಗೆ ಮತ್ತೆ ಮಲ್ಕೊಳ್ತೀನಿ. ಒಂದು 9:30 10 ಗಂಟೆ ತನಕ ಓಡಾಡ್ಕೊಂಡು ನಿದ್ದೆ ಮಾಡ್ತೀನಿ. ಓಕೆನಾ? ಅದಾದ್ಮೇಲೆ ಎದ್ದ ಮೇಲೆ ಹಗಲೊತ್ತು ಮಲಗೋದು ಕಡಿಮೆ, ಮಲಗೋ ಟ್ರೈ ಮಾಡ್ತೀನಿ, ನಿದ್ದೆ ಬರಲ್ಲ. ಸೊ ಇಡೀ ದಿನ ಮತ್ತೆ ಮಧ್ಯರಾತ್ರಿ ತನಕ ಎದ್ದಿರ್ತೀನಿ. ಇದು ಒಂದು ಪಾಯಿಂಟು.
ಬೆಂಗಳೂರಲ್ಲಿದ್ದಾಗ ಸಾಮಾನ್ಯವಾಗಿ ನಾನು ಬ್ರೇಕ್ಫಾಸ್ಟ್ ಮಾಡಲ್ಲ, ತಿಂಡಿ ತಿನ್ನಲ್ಲ. ಮಧ್ಯಾಹ್ನ ಒಂದೇ ಸರಿ ಒಂದು ಊಟ, ರಾತ್ರಿ ಒಂದು ತಿಂಡಿ. ನನಗೆ ತುಂಬ ಫೇವ್ರೆಟ್ ಏನಂತಂದರೆ ರಸ್ತೆ ಬದಿಯಲ್ಲಿ ಇಡ್ಲಿ ಮಾಡ್ತಾ ಇರ್ತಾರೆ ಫಸ್ಟ್ ಕ್ಲಾಸ್ ಆಗಿ. ಅಲ್ಲೇ ಹೋಗಿ ಅಲ್ಲಿಂದ ತಿಂದು ಬರೋದು, 2 ಇಡ್ಲಿ ಪಾರ್ಸಲ್. ಇಷ್ಟಲ್ಲಿ ನನಗೆ ಉಪ್ಪು ಮೆಣಸಿನ ಪುಡಿ, ಎಣ್ಣೆ, ಖಾರದ ಪುಡಿ, ಇದು ನನ್ನ ಫೇವ್ರೇಟ್. ಅಂದ್ರೆ ಹೆಲ್ತ್ ಕಾನ್ಶಿಯಸ್ ಅಲ್ಲ, ನನಗಿದು ಇಷ್ಟೇ. ಹೀಗಾಗಿ ನೀವು ನನಗೆ ಮೃಷ್ಟಾನ್ನ ಎಲ್ಲ ಹಾದಿ ಬದಿಯಲ್ಲಿ ಸಣ್ಣ ಪೆಟ್ಟಿ ಅಂಗಡಿ ಸಿಕ್ಕಿದ್ರು ಕೂಡ ನಾನು ಅಲ್ಲಿ ನಿಂತ್ಕೊಂಡು, ಈಗಲೂ ನಾನು ಈಗ ಇದನ್ನು ಅವರು ಧ್ವನಿ ಮುದ್ರಿತವಾಗೋ ಸಮಯದಲ್ಲೂ ಕೂಡ ಈಗ ಬರುವಾಗ ಸಣ್ಣದೊಂದು ಪೆಟ್ಟಿ ಅಂಗಡಿ ನಿಂತ್ಕೊಂಡು ರೋಡಲ್ಲಿ ನಿಂತ್ಕೊಂಡು ಫಸ್ಟ್ ಕ್ಲಾಸ್ ರಾಗಿ ಮುದ್ದೆ ತಿಂದು ಬಂದೆ ನಾನು. ನನ್ನ ಸಂತೋಷ ಇರೋದು ನನಗೆ ಈ ವಿಚಾರಗಳಲ್ಲೇ ಹೊರತು ತುಂಬ 7 ಸ್ಟಾರ್ 9 ಸ್ಟಾರು 5 ಸ್ಟಾರು 15 ಸ್ಟಾರಲ್ಲೆಲ್ಲ ಕರ್ಕೊಂಡು ಕೂರಿಸ್ಬಿಟ್ರೆ ನನಗೆ ತುಂಬ ಕಸಿವಿಸಿ ಆಗುತ್ತೆ. ಸೊ ನಾನು ಹೀಗೆ ಇದ್ದ ಅಭ್ಯಾಸ. ಸೊ ನನಗೆ ನಿದ್ದೆ ಬಹಳ ಕಡಿಮೆ ಇರುತ್ತೆ. ಹೇಗೆ ಶ್ರದ್ಧೆನೂ ಕಮ್ಮಿನೇ, ನಿದ್ದೆನೂ ಕಮ್ಮಿನೇ. ಅಲ್ಲ, ಎಲ್ಲವನ್ನ ಹೇಳಿದ್ರಿ, ಹಾಡು ಹುಟ್ಟುವ ಸಮಯ ಹೇಳಲಿಲ್ಲ ನೀವು. ಅದನ್ನೇ ಹೇಳಿದ್ದು. ಈ ಸಮಯದಲ್ಲಿ ಯಾವ ಟೈಮಲ್ಲಿ ನನಗೆ ಹಾಡು ಮನಸ್ಸಿಗೆ ಪ್ರೇರಣೆ ಆಗುತ್ತೆ ಗೊತ್ತಿಲ್ಲ. ಅದಕ್ಕೆ ನಾನು ಕಾನ್ಷಿಯಸ್ ಆಗಿರೋ ಅಷ್ಟು ಹೊತ್ತು, ಅಂದರೆ ತೀರಾ ಡೀಪ್ ಸ್ಲೀಪ್ ಅಂತ ಹೋದರೆ ಒಂದು 1 ಅವರ್ 1.5 ಅವರ್ ನಿದ್ದೆ ಇರ್ಬೋದು. ಮಿಕ್ಕಿದೆಲ್ಲ ಬರೀ ಅಸ್ಪಷ್ಟ ನಿದ್ದೆಗಳೇ ಇರುತ್ತೆ. ನಿದ್ದೆನೂ ಅಸ್ಪಷ್ಟ. ಉಳಿದ ಟೈಮ್ ಪೂರ್ತಿ ನಾನು ಆ್ಯಕ್ಟಿವ್ ಆಗಿರೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಕ್ಷಣ ನೀವೇನೇ ಕೊಟ್ಟರು ಈಗಲೇ ನಿಮಗೆ ಬರೆದು ಕೊಡುವಷ್ಟು ಮನಸ್ಸನ್ನು ಆ್ಯಕ್ಟಿವ್ ಆಗಿ ಇಟ್ಕೊಂಡಿರ್ತೀನಿ. ಹಾಗಾಗಿ ಅದಕ್ಕೆ ಅಂತ ಒಂದು ಟೈಮ್ ಅಂತ ಮೀಸಲಿಲ್ಲ. ಆದರೂ ಮೂಡ್ಗೂ ನನಗೂ ಮಧ್ಯದಲ್ಲಿ ಒಂದು ಟಗ್ ಆಫ್ ವಾರ್ ನಡೀತಾ ಇರುತ್ತೆ. ಬಟ್ ನನ್ನ ಮನಸ್ಸನ್ನ ನಾನು ಎಂಥ ಮೂಡಿದ್ರೂ ಅದನ್ನು ಪ್ರೀತಿಸ್ಬಿಡ್ತೀನಿ. ನಿಮ್ಮ ಪ್ರಾರಂಭದ ದಿನಗಳಲ್ಲಿ ಒಂದು ಆರ್ಟಿಕಲ್ ನಿಮ್ಮ ಕುರಿತಾಗಿ ಬಂದಿತ್ತು. ಅಲ್ಲಿ ನೀವು ಹೇಳ್ಕೊಂಡಿದ್ರೆ, ನನಗೇನಾದರೂ ಹಾಡು ಬರಿಬೇಕು ಅಂತ ಅನ್ಸಿದ್ರೆ, ಈಗ ಪ್ರಯಾಣ ಮಾಡ್ತಾ ಇರ್ತೀನಿ ಬಸ್ಸಲ್ಲಿ, ಬಸ್ ಟಿಕೆಟ್ ಮೇಲೆ ಬರ್ಕೊಂಡ್ಬಿಡ್ತೀನಿ, ಅಥವಾ ಒಂದು ಗ್ರೌಂಡಲ್ಲಿ ಇರ್ತೀನಿ, ಅಲ್ಲಿ ಬ್ಯಾಟನ್ನೇ ಪ್ಯಾಡ್ ಮಾಡಿಕೊಂಡು ಅಲ್ಲೇ ಒಂದು ಚೀಟಿ ತಗೊಂಡು ಬರೆದು ಬಿಡ್ತೀನಿ ಅಂತ. ಈಗಲೂ ಆ ಹವ್ಯಾಸ ಇದೆಯಾ, ಹೇಗೆ? ಈಗೇನಂದ್ರೆ ಅದು ಸ್ವಲ್ಪ ಅಪ್ಡೇಟ್ ಆಗಿ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಅಲ್ಲಿ ಟೈಪ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಇಲ್ಲಾಂತಂದ್ರೆ ಪೇಪರಲ್ಲಿ ಬರ್ಕೊಂಡು, ಈಗಲೂ ನೋಡಿ ಏನೇ ನೀವು ಮೊಬೈಲಲ್ಲಿ ಅದೇ ಟೈಪ್ ಮಾಡ್ಕೋಬಹುದು. ಪೆನ್ನು ಪೇಪರ್ ತಗೊಂಡು ಬರ್ಕೊಳ್ಳೋದು ಇದೆಯಲ್ಲ, ಅದ್ರ ಸುಖ ಬೇರೆ, ಅದ್ರ ಮಜಾ ಬೇರೆ. ಅದು ತುಂಬಾ ಆನಂದ. ಅದು ಬಸ್ ಟಿಕೆಟ್ ಮೇಲೆ ಬರ್ಕೊಂಡಿದ್ದು ಈಗಲೂ ಏನಾದ್ರೂ ಇದೆಯಾ ನಿಮ್ಮ ಹತ್ರ? ಇದೆ. ಚಂದ್ರಮುಖಿ ಪ್ರಾಣ ಸಿಕ್ಕಿದೆ, ಮನಸ್ಸೇ ಹಾಡು ಬಸ್ ಟಿಕೆಟ್ ಅಲ್ಲಿ ಬರ್ದಿದ್ದು ಹಾಡು. ಆಮೇಲೆ ಕನಸಲು ನೀನೆ ಮನಸ್ಸಲು ನೀನೆ ಚಿತ್ರ, ಅನುರಾಗದ ಅಲೆ ಮೇಲೆ, ಪಾನಿಪುರಿ ಗಾಡಿಯಲ್ಲಿ ಟಿಶ್ಯೂ ಪೇಪರ್ ಮುಂದೆ. ನಾನು ಎಲ್ ಎನ್ ಶಾಸ್ತ್ರಿ ಅದಕ್ಕೆ ಮ್ಯೂಸಿಕ್ ಕಂಪೋಸರು. ಶಾಸ್ತ್ರಿ ಯಾವುದೋ ಒಂದು ಟ್ಯೂನ್ ಹೇಳ್ಬಿಟ್ಟು ಇದು ಹೆಂಗಿದಮ್ಮ ಬರ್ಕೊಳ್ಳಿರಿಕ ಅಂತೇಳಿ ಹಂಗೆ ರೋಡಲ್ಲಿ ನಿಂತ್ಕೊಂಡು ಬರ್ದಂಥದ್ದು. ಈ ಹಾಡಿಗೋಸ್ಕರ ಒಂದು ಸನ್ನಿವೇಶವನ್ನೇ ಕ್ರಿಯೇಟ್ ಮಾಡ್ಕೊಂಡ್ರು ಚಿತ್ರ ನಿರ್ದೇಶಕರು. ಈ ಥರ ಅನ್ನಿಸಿದಾಗ ಅದನ್ನು ಬರೆಯೋದಕ್ಕೆ ಇರುತ್ತೆ. ಮೈನಾಗಿ ಏನು ಬೇಕಂದರೆ, ಎದುರುಗಡೆ ಕೂತಂಥ ವ್ಯಕ್ತಿ ಅಥವಾ ನಮ್ಮ ಜೊತೆ ಇರುವಂಥವ್ರು ಅದಕ್ಕೆ ಸ್ಪಂದಿಸೋ ರೀತಿ ಇದೆಯಲ್ಲ, ಅದು ಮುಂದಿನ ಲೈನ್ನ ಬರೆಯೋಕ್ಕೆ ಪ್ರೇರಣೆ. ನಿಮಗೆ ಮೊದಲನೇ ಲೈನು ಯಾವ ಪರಿಶ್ರಮ ಇಲ್ಲದೆ ಬಂದ್ಬಿಡುತ್ತೆ. 2ನೇ ಲೈನ್ ನೀವು ಬರೀಬೇಕಾದ್ರೆ ಎದುರುಗಡೆ ಕೂತವ್ರು ಇನ್ಸ್ಪಿರೇಷನ್ನೇ ಕಾರಣ ಆಗುತ್ತೆ. ಅಂತೂ ಬಸ್ ಟಿಕೆಟ್ ಅಲ್ಲಿ ಅಥವಾ ಈ ಪಾನಿಪುರಿ ಅಂಗಡಿ ಮುಂದೆ ಎಲ್ಲ ಹಾಡುಗಳು ಹುಟ್ಕೊಂಡಿದೆ ಅಂತ ಆಯ್ತು. ಹೌದೌದು. ಕೆ ಕಲ್ಯಾಣ್ ಅವರು ಪುಸ್ತಕಗಳನ್ನ ಓದ್ತಾರೆ ಅನ್ನೋದಾದ್ರೆ ಓದ್ತಾನೆ. ಬಟ್ ಯಾವ ರೀತಿಯ ಪುಸ್ತಕಗಳು ಇಷ್ಟ ಆಗುತ್ತೆ? ಆದ್ರೆ ಅವನೇನು ಗೊತ್ತಾ, ದಾರಿಲಿ ಅದೊಂದು ನ್ಯೂಸ್ ಪೇಪರ್ ಸಿಕ್ಕರು ಹಿಂಗೆ ಓದ್ಬಿಟ್ಟು ಎಸೆಯಕ್ಕೆ ಮುಂಚೆ ಓದ್ಬಿಟ್ಟು ಇಸ್ತಾನೆ. ಇನ್ಯಾವುದಾದ್ರು ಒಂದು ಸಣ್ಣ ರದ್ದಿ ಪೇಪರ್ ಇದ್ರೂ ಕೂಡ ಅದೇನೋ ಒಂದು ಓದ್ತಾನೆ. ಬಟ್ ಅವ್ನಿಗೆ ಏನು ಇಷ್ಟ ಆಗಲ್ಲ ಅಂದರೆ, ಈ ಗಾಸಿಪ್ ಇಷ್ಟ ಆಗಲ್ಲ ಅವನಿಗೆ, ರೂಮರ್ ಇಷ್ಟ ಆಗಲ್ಲ, ಕಂಡ್ಕಂಡವರ ವಿಷಯಗಳು ಇಷ್ಟ ಆಗಲ್ಲ, ನೆಗೆಟಿವ್ ವಿಷಯಗಳು ಇಷ್ಟ ಆಗಲ್ಲ, ಅದನ್ನು ನೋಡೋಕ್ಕೂ ಹೋಗಲ್ಲ, ಅದು ಕೇಳೋಕ್ಕೂ ಹೋಗಲ್ಲ, ಅಂಥದ್ದನ್ನು ಗಮನಿಸೋದೇ ಅಲ್ಲ. ಫಸ್ಟ್ ಆಫ್ ಆಲ್ ಅವನು ಕೂಡ ನೆಗೆಟಿವ್ ಆಗಿ ಮಾತಾಡಲ್ಲ, ಅವನ ಜೊತೆ ಯಾರಾದರೂ ಇದ್ರೂ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಬಿಡಲ್ಲ. ಇದು ಬರೀ ಪಾಸಿಟಿವ್ ಆಗಿ ಒಳ್ಳೆ ವಿಷಯ ಮಾತಾಡ, ಇದು ಅವನ ಸ್ವಭಾವ. ಇದಲ್ಲದೆ ಓದ್ತಾ ಇರ್ತಾನೆ ಅವನು. ಯಾರ ಬಗ್ಗೆ? ಕಲ್ಯಾಣ್ ಬಗ್ಗೆ ಅಂತ ಕೇಳಿದ್ದು. ಅವನೇ ಓದ್ತಾ ಇರ್ತಾನೆ. ಅವನು ತುಂಬ ಆಳವಾದ ಅಧ್ಯಯನಗಳಿಲ್ಲ ಅವನಿಗೆ. ಬಟ್ ಏನಂದ್ರೆ ಜೀವನ ಗೊತ್ತಿದೆ ಅವನಿಗೆ, ಜೀವನ ಗೊತ್ತು, ಕಣ್ಣೀರಿನ ಬೆಲೆ ಗೊತ್ತು. ಹಾಗಾಗಿ ಕಂಬನಿ ಅನ್ನೋ ಒಂದು ಕಾದಂಬರಿ ಓದೋ ಅವಶ್ಯಕತೆ ಇಲ್ಲ ಅವನಿಗೆ. ಹಸಿವು ಅನ್ನೋ ಪದದ ಅರ್ಥ ಗೊತ್ತು. ಹಾಗಾಗಿ ಅವನಿಗೆ ಇನ್ನೇನೋ ದೊಡ್ಡ ಸಂಗ್ರಹದ ಪಾಠಕ್ಕಿಂತ ಅನುಭವ ಕಲಿಸೋ ಪಾಠ ದೊಡ್ಡದು. ತುಂಬಾ ತುಂಬಾ ದೇವ್ರು ಏನ್ ಮಾಡ್ತಾನೆ ಗೊತ್ತಾ, ಫಸ್ಟು ನಿಮ್ಗೊಂದು ಒದೆ ಕೊಟ್ಬಿಟ್ಟು ಆಮೇಲೆ ನಿಮ್ಮ ಕೈಲಿ ಗದೆ ಕೊಡ್ತಾನೆ. ಯಾಕೆಂದ್ರೆ ಆ ಗದೆಯಲ್ಲಿ ಒದೆ ಬಿದ್ದರೆ ಹೆಂಗಿರುತ್ತೆ ಅನ್ನೋದು ನಮ್ಗೆ ಅರ್ಥ ಮಾಡಿಸಿ ಕೈಲಿ ಗದೆ ಕೊಡೋದ್ರಿಂದ ಗದೆ ಇಟ್ಕೊಂಡು ನೀನು ಮುಂದೆ ನಡಿ ಅಂತ. ಅದು ಜೀವನ. ಈ ನಡುವೆ ನನಗೊಂದು ಪ್ರಶ್ನೆ ಮೂಡ್ತಾ ಇದೆ. ಈ ಸಿನಿಮಾ ಸಾಹಿತ್ಯಕ್ಕೂ ಪುಸ್ತಕದಲ್ಲಿ ಇರುವಂತಹ ಸಾಹಿತ್ಯ ಅಂದ್ರೆ ಕತೆ, ಕಾವ್ಯ, ಕವನ, ಇವುಗಳಿಗೂ ಏನಾದರೂ ವ್ಯತ್ಯಾಸ ಗುರುತಿಸ್ತೀರಾ ಅಂತ? ಎಲ್ಲವೂ ಸಾಹಿತ್ಯವೇ, ಎಲ್ಲವೂ ಕವಿತ್ವವೇ. ಈಗ ಸಿನಿಮಾ ಸಾಹಿತ್ಯ ಆ್ಯಕ್ಚುಲಿ ಪುಸ್ತಕದಲ್ಲಿ ಬರೀಬೇಕಾದ್ರೆ ನಿಮ್ಗೊಂದು ಸ್ವತಂತ್ರ ಇರುತ್ತೆ. ಅಲ್ಲಿ ಯಾವುದೇ ನಿಮ್ಗೆ ಕಟ್ಟುಪಾಡು ಇಲ್ಲ. ಯಾವುದೋ ಒಂದು ಗನ್ ಪಾಯಿಂಟಲ್ಲಿ ಏನೋ ಹೀಗೆ ಬರೀಬೇಕು ಅನ್ನೋ ಒಂದು ನಿಯಮಗಳಿರಲ್ಲ. ಏನೋ ನಿಮ್ಮ ಮನಸ್ಸು ಇಚ್ಛೆ ನೀವು ಮಾಡ್ಕೊಂಡು ಹೋಗ್ಬೋದು. ಸ್ವತಂತ್ರರು ನೀವು ಪುಸ್ತಕವಾಗಿ ಬರೆಯೋದಕ್ಕೆ. ಸಿನಿಮಾಗಳಿಗೆ ಹಾಗಲ್ಲ. ಅಲ್ಲಿ ಪಾತ್ರಧಾರಿಗಳಿರ್ತಾರೆ, ಅದಕ್ಕೊಂದು ಸನ್ನಿವೇಶ ಇರುತ್ತೆ, ನಿರ್ದೇಶಕರ ಪರಿಕಲ್ಪನೆ ಇರುತ್ತೆ, ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟ ಟ್ಯೂನ್ ಇರುತ್ತೆ. ನಾವೇ ಮ್ಯೂಸಿಕ್ ಮಾಡಿಕೊಂಡು ಹಾಡು ಬರ್ಕೊಳ್ಳೋವಾಗ ಅಲ್ಲಿ 2 ರೀತಿಯ ಪಾತ್ರ ನಿಭಾಯಿಸಬೇಕು. ಅದಕ್ಕೊಂದು ಛಂದಸ್ಸಿರುತ್ತೆ,
ನೀವು ಲಘು ಗುರು ಇಟ್ಕೊಂಡೇ ಎಲ್ಲ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದನ್ನು ಕೂಡ ಅಲ್ಲೊಂದು ಒಂದು ಕಾಂಪ್ಯಾಕ್ಟ್ ಲೆವೆಲ್ಲಿ ಸುಂದರವಾಗಿ ತರಬೇಕಾಗತ್ತೆ. ಸೊ ಸಿನಿಮಾ ಹಾಡು ಬರೆಯೋದು ಆ್ಯಕ್ಚುಲಿ ಸ್ವತಂತ್ರವಾಗಿ ಬರೆಯೋ ಕವಿತೆಗಿಂತಲೂ ಕಷ್ಟವಾದ ವಿಚಾರ. ಆದರೆ ಒಂದು ಸತಿ ಅದು ನಮಗೆ ಅಡ್ಜಸ್ಟ್ ಆಗಿಬಿಟ್ರೆ ಅದರ ಸುಖಾನೇ ಬೇರೆ. ಕೆಲವರ ಅಭಿಪ್ರಾಯ ಏನು ಅಂದರೆ, ಸಿನಿಮಾ ಸಾಹಿತ್ಯನ ಯಾರು ಬೇಕಾದರೂ ಬರಿಬೋದು, ಆದರೆ ಗಂಭೀರವಾದ ಸಾಹಿತ್ಯ ಇದೆಯಲ್ಲ ಅದನ್ನ ಬರೆಯೋದು ಕಷ್ಟ ಅಂತ ಕೆಲವು ಹಿರಿಯ ಸಾಹಿತಿಗಳ ಅಂಬೋಣ. ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ನಾವು ಬಹಳ ಚಿಕ್ಕವರು. ನನ್ನ ವೈಯಕ್ತಿಕವಾಗದಷ್ಟೇ ನಾನು ಹೇಳೋಕ್ಕೆ ಸಾಧ್ಯ. ಇದಕ್ಕೂ ಅದಕ್ಕೆ ಏನಿಲ್ಲ, ಎರಡಕ್ಕೂ ಅದರದೇ ಆದಂಥ ಮೌಲ್ಯ ಇದೆ, ಅದರದೇ ಆದ ವ್ಯಾಲ್ಯೂ ಇದೆ, ಅದರದೇ ಆದ ಘನತೆ ಇದೆ, ಅದರದೇ ಆದ ಗಮಲಿದೆ. ಕವಿರಾಜ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ರು, ಸಿನಿಮಾ ಸಾಹಿತ್ಯ ಮತ್ತೆ ಸಾಹಿತ್ಯ ಅಂತ ಇಲ್ಲಿ ವಿಂಗಡಣೆ ಮಾಡೋಕ್ಕಾಗೋದಿಲ್ಲ, ಎರಡರಲ್ಲೂ ಒಂದು ಶ್ರಮ ಇರುತ್ತೆ, ಜೊತೆಗೆ ರಚನಾತ್ಮಕತೆ ಅನ್ನೋದಿದೆಯಲ್ಲ ಅದು ಎರಡೂ ಸಾಹಿತ್ಯದಲ್ಲೂ ಇರುತ್ತೆ, ಯಾವುದೂ ಸುಲಭ ಅಲ್ಲ ಅಂತ ಹೇಳಿ ಅದೇ ಮಾತನ್ನ ನೀವು ಸಹ ಹೇಳಿದ್ರಿ. ಇಲ್ಲ, ಯಾರೂ ಸಹ ಅದನ್ನೇ ಹೇಳೋದು. ಯಾಕೆಂತಂದ್ರೆ ಎರಡಕ್ಕೂ ಅದರದೇ ಆದಂಥ ಒಂದು ಪರಿಶ್ರಮ ಇರುತ್ತೆ, ಅದರದೇ ಆದಂಥ ದಾರಿಗಳು, ಯಾವುದು ಕಡಿಮೆ ಅಂತ ಹೇಳಕ್ಕಾಗಲ್ಲ. ನೀರಿನಲ್ಲಿ ಅಲೆಯ ಉಂಗುರ ಅನ್ನೋ ಒಂದು ಹಾಡು ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ರಿ. ಆಗಿನ ಕಾಲದ ಹಾಡುಗಳು ನಿಮ್ಗೆ ಯಾಕೆ ಇಷ್ಟ ಆಗತ್ತೆ? ಕಾರಣಗಳು ತುಂಬಾ ಇದೆ ಬಿಡಿ, ಯಾಕೆ ಇಷ್ಟ ಅಂತ ಕೇಳಬಾರದು. ಹಾಡು ಯಾಕೆ ಇಷ್ಟ ಅಂತಂದ್ರೆ ಈಗಿನ ಕಾಲಕ್ಕೂ ಅದು ಫ್ರೆಶ್ ಆಗಿದೆ ನೋಡಿ. ಇಷ್ಟ ಅನ್ನೋದು ಒಂದು ಸತಿನೇ, ಅದು ಕಾಲಕ್ಕೆ ಬದಲಾಗುವಂಥದ್ದಲ್ಲ. ಅದು ನಂಗೆ ಅದು ಇಷ್ಟ ಅಂದರೆ ಅದು ಅಷ್ಟೇ, ಲೈಫ್ ಟೈಮ್ ಅದು ಹಾಗೇನೆ. ಅದು ಈ ವರ್ಷ 2025 ಇದು ಇಷ್ಟ, 27ಗೆ ಬಹುಶಃ ಇಷ್ಟ ಆಗುತ್ತೋ ಇಲ್ವೋ ಆ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮೆಟೀರಿಯಲ್ ಅಲ್ಲ ಅವೆಲ್ಲವೂ ಕೂಡ, ಅವೆಲ್ಲರೂ ಕೂಡ ಜೀವಂತಿಕೆ ಇರೋಂಥದ್ದು, ಜೀವಂತ ಹಾಡುಗಳವೆಲ್ಲ. ಹಾಗಾದರೆ ನಿಮ್ಮ ಇಷ್ಟದ ಗೀತೆ ನೀರಿನಲ್ಲಿ ಅಲೆಯ ಉಂಗುರ, ಈ ಒಂದು ಗೀತೆಯನ್ನ ಕೇಳಿ ಆನಂತರ ಮಾತುಗಳನ್ನು ಮುಂದುವರಿಸೋಣ. ಖಂಡಿತ ಖಂಡಿತ. ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನುಂಗುರ. ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಜೊತೆ ಪ್ರೇಮ ಕವಿ ಕೆ ಕಲ್ಯಾಣ್ ಅವರು ತುಂಬಾ ಸುಮಧುರವಾಗಿ ಮಾತಾಡ್ತಾ ಇದ್ದಾರೆ. ಅವರ ಜೊತೆ ಮಾತನ್ನ ಮುಂದುವರಿಸೋಣ. ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದಲ್ಲಿ ಒಂದು ಹಾಡಿದೆ, ಮನಸ್ಸೆ ಓ ಮನಸ್ಸೆ ಅನ್ನೋ ಹಾಡು. ಇದರಲ್ಲಿ ಮನಸ್ಸೆ ಅನ್ನೋ ಪದ ಆಗಾಗ ರಿಪೀಟ್ ಆಗ್ತಾನೆ ಇರತ್ತೆ. ಬೆಸುಗೆ ಅನ್ನೋ ಚಿತ್ರದಲ್ಲೂ ಒಂದು ಹಾಡಿದೆ, ನೀವು ಕೇಳಿರ್ತೀರಾ, ಬೆಸುಗೆ ಬೆಸುಗೆ ಅನ್ನೋ ಹಾಡು. ಈ ಹಾಡು ನಮ್ಮ ಆಕಾಶವಾಣಿಯಲ್ಲಿ ಪ್ರಸಾರ ಆಗುವಾಗ ಕೇಳುಗರು ಈ ಹಾಡಲ್ಲಿ ಬೆಸುಗೆ ಅನ್ನೋ ಪದ ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ಇವತ್ತಿಗೂ ಕೌಂಟ್ ಮಾಡ್ತಾರೆ. ಅದೇ ದಾಟಿಯಲ್ಲಿ ಮನಸ್ಸೆ ಓ ಮನಸ್ಸೆ ಎಂಥ ಮನಸ್ಸೆ ಹಾಡು ನೀವು ಬರ್ದಿರೋದು ಸಹ ಕೇಳುಗರ ಮನಸ್ಸಲ್ಲಿ ಒಂದು ರೀತಿ ಹೌದಲ್ವಾ, ಎಷ್ಟು ಸಲ ಮನಸ್ಸೆ ಅನ್ನೋ ಒಂದು ಪದ ಇಲ್ಲಿ ರಿಪೀಟ್ ಆಗತ್ತೆ ಅಂತ ಆ ಕ್ಯಾಲ್ಕುಲೇಟ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಈ ಹಾಡಲ್ಲಿ ಎಂತೆಂಥ ಮನಸ್ಸುಗಳನ್ನ ಕ್ರೋಢೀಕರಿಸಿ ಇಟ್ಟಿದ್ದೀರಾ ಸರ್ ನೀವು. ಒಂದಿನ ಬಸ್ಸಲ್ಲಿ ಹೋಗ್ತಾ ಇದ್ದೆ ನಾನು, ಪುಷ್ಪಕ್ ಬಸ್ಸು, ಈಗ ಬ್ಲ್ಯಾಕ್ ಬೋರ್ಡ್ ಬಸ್ಸು, ಆಮೇಲೆ ರೆಡ್ ಬೋರ್ಡ್ ಬಸ್ಸು, ಪುಷ್ಪಕ್ ಬಸ್ಸಲ್ಲಿ ಬಸ್ ಟಿಕೆಟ್ ತುಂಬ ದೊಡ್ಡದಿರುತ್ತೆ. ನಾನು ಮಲ್ಲೇಶ್ವರಮಿಂದ ಜಯನಗರ ಟ್ರಾವೆಲ್ ಮಾಡಬೇಕಾದ್ರೆ ಏನೋ ತೋಚಿತು, ಫಸ್ಟ್ ಬರ್ದಿದ್ದ ಲೈನು, ಮನಸ್ಸಿಲ್ಲದ ಮನಸ್ಸಿನಿಂದ ಮನಸ್ಸು ಮಾಡಿ ಮಧುರ ಮನಸ್ಸಿಗೆ ಮನಸ್ಸು ಕೊಟ್ಟು ಮನಸ್ಸನ್ನೇ ಮರೆತು ಬಿಟ್ಟೆಯಾ ಅಂತ ಫಸ್ಟ್ ಲೈನ್ ಬರ್ಕೊಂಡಿದ್ದೆ. ಬರೆದ ಮೇಲೆ ಅಲ್ಲಿಂದ ಹಾಗೆ ಟಿಕೆಟ್ ಜೋಬಲ್ಲಿ ಇಟ್ಕೊಂಡೆ, ಮನೆಗೆ ಬಂದೆ, ಯೋಚನೆ ಮಾಡ್ತಾಯಿದ್ದೆ, ಈ ಥರ ಮನೇಲಿ ಹೇಳಿದೆ ಈ ಥರ ಇದೆ ಅಂತ. ಏನೇನು ಹೌದಾ ಸರಿ ನೋಡೋಣ ಬಟ್ ಸುಮ್ಮನೆ ಅದಕ್ಕೊಂದು ಎರಡು ಲೈನ್ ಆಚೆ ಪೋಣಿಸಿ ಒಂದು ಪಲ್ಲವಿ ಥರ ರೆಡಿ ಮಾಡಿದ್ದೆ. ಈ ಒಂದೇ ಪದಕ್ಕೆ ಇಷ್ಟು ಬೇರೆ ಬೇರೆ ಡೈಮೆನ್ಷನ್ಸಲ್ಲಿ ಮೀನಿಂಗ್ ಕೊಡಬಹುದು ಅಂತ ಅನ್ನಿಸಿದಾಗ ಈ ಚಂದ್ರಮುಖಿ ಪ್ರಾಣಸಖಿಗೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕಂಪೋಸಿಂಗ್ ಟೈಮಲ್ಲಿ ಡೈರೆಕ್ಟರು ಸೀತಾರಾಮ್ ಕಾರಂತ್ ಅವ್ರ ಜೊತೆ ಕೂತಾಗ ಇದೊಂದು ಕಾನ್ಸೆಪ್ಟ್ ಅನ್ನಿಸ್ತು, ಈ ಥರ ಅಂತ ಒಂದು ತುಮುಲಗಳ ಮೇಲೆ ಹಾಡುವಂಥ ಹಾಡು. ಆವಾಗ ನನಗೆ ಅನ್ನಿಸ್ತು, ಈ ಹೇಗಿದೆ ಈ ಪಲ್ಲವಿ, ಚೆನ್ನಾಗಿದೆ, ಬಟ್ ಈ ಹಾಡಿಗೆ ಸಾಕಾಗಿಲ್ಲ ಅಂತು. ಇಲ್ಲ ಫುಲ್ ಸಾಂಗೇ ಈ ಥರ ಮಾಡ್ಬೋದು, ಅಲ್ಲ ಇಷ್ಟ ಆಗುತ್ತಾ ನೋಡೋಣ ಇರಿ ಅಂತ ಹೇಳ್ಬಿಟ್ಟು ಫುಲ್ಲು ಹಾಡುಗಳನ್ನ ಮನಸ್ಸುಗಳ ಮೇಲೆ ಎಷ್ಟು ಥರ ಮನಸ್ಸುಗಳು ಇದೆ ಅದರ ಅಭಿವ್ಯಕ್ತಿ ಇದೆ ಎಲ್ಲ ಬರೆದ್ಬಿಟ್ಟೆ. ರೆಕಾರ್ಡಿಂಗ್ ಮಾಡುವಾಗ MD ಪಲ್ಲವಿ ಇದನ್ನು ಟ್ರ್ಯಾಕಲ್ಲಿ ಹಾಡಿದ್ದು ಸಂಕೇತ್ ಸ್ಟುಡಿಯೋ, ಶಂಕರ್ನಾಗ್ ಅವರ ಸಂಕೇತ್ ಸ್ಟುಡಿಯೋದಲ್ಲಿ MD ಪಲ್ಲವಿ ಟ್ರ್ಯಾಕ್ ಹಾಡಬೇಕು. ಆವಾಗ ಡೈರೆಕ್ಟರ್ ಒಂದು ಮಾತು ಹೇಳಿದರು, ನೋಡಿ ಇದು ಕೇಳುವಾಗ ಏನಾದ್ರು ಕನ್ಫ್ಯೂಷನ್ ಅಂತ ಅನ್ನಿಸ್ಬಿಡ್ತು ಅಂತಂದರೆ ಈ ಹಾಡು ಕ್ಯಾನ್ಸಲ್ ಮಾಡ್ಕೋಬೋದು ಅಂತ. ಅಯ್ಯೋ ಇದು ಇದ್ರೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ನಾನು ಪಲ್ಲವಿ ಕರೆದು ಹೇಳಿದೆ, ನೋಡಮ್ಮ ಏನೂ ಮಿಸ್ಟೇಕ್ ಆಗಬಾರ್ದು. ಅಲ್ಲಿ ನಾವು ಲೈವ್ ರೆಕಾರ್ಡಿಂಗ್ ಮಾಡ್ತಾಯಿದ್ವಿ, ಎಲ್ಲ ವಾದ್ಯಗಳು ಒಂದು 60-70 ಜನ ಮ್ಯೂಸಿಷಿಯನ್ಸ್ ಒಟ್ಟಿಗೆ. ನಾನು ಕಂಟ್ರೋಲ್ ರೂಮಲ್ಲಿದ್ದೆ, ಕಂಡಕ್ಟರ್ಸ್ ಅಲ್ಲಿ ಮುಂದೆ ಇದ್ದರು, ಕಂಡಕ್ಟ್ ಮಾಡ್ತಾಯಿದ್ರು. ಈ ಕಡೆ ತಬಲಾ ಡೋಲಕ್ ನುಡಿಸುವಂಥ ಎಲ್ಲರೂ ನುಡಿಸ್ತಾಯಿದ್ರು. ಎಷ್ಟು ಸರಿ ಟೇಕ್ ಆದರೂ ಕೂಡ ಅದು ಮಿಸ್ ಆಗ್ತಿತ್ತು, ರಿದಮ್ಮು ತುಂಬ ಮಿಸ್ ಆಗ್ತಾಯಿತ್ತು. ಯಾಕೆ ಅಂತ ಗೊತ್ತಿಲ್ಲ. ನಾನು ಸಿಂಪಲಾಗಿರೋ ಹಾಡು ಯಾಕಿದು ಹಿಂಗೆ ಆಗ್ಬಿಟ್ಟು ತಕ್ಷಣ ಅಲ್ಲಿ ಅದನ್ನು ಪಾಸ್ ಮಾಡಿ ನಾನು ಬಂದೆ ಹಾಲ್ಗೆ. ಎಲ್ಲ ಮ್ಯೂಸಿಷಿಯನ್ಸು ನೋಡ್ತಾ ಇದ್ದಾರೆ. ಡೈರೆಕ್ಟರ್ ರಿದಮ್ ಸೆಕ್ಷನ್ ಆ ರೂಮ್ ಒಳಗಡೆ ಹೋಗ್ಬಿಟ್ಟು ಈ ಥರ ಆ ರೂಮ್ ಅಲ್ಲಿ ಹೋಗಿ ನಾನು ಕೇಳಿದೆ, ಯಾಕೆ ಏನು ಮಿಸ್ಟೇಕ್ ಆಗ್ತಿದೆ ಏನು ಅಂತ, ಪ್ಯಾಟ್ರನ್ ಚೇಂಜ್ ಮಾಡಬೇಕಾ ಅಂತ. ಇಲ್ಲ ರಿದಮ್ ಪ್ಯಾಟ್ರನ್ ಚೇಂಜ್ ಮಾಡೋದಲ್ಲ, ನಾವು ನುಡಿಸ್ತಾ ಎಷ್ಟು ಮನಸ್ಸಿದೆ ಎಣಿಸ್ತಾ ಇದ್ವಿ, ಇಲ್ಲಿ ತಾಳ ತಪ್ತಾ ಇತ್ತು. ತಕ್ಷಣ ಡೈರೆಕ್ಟರ್ನ ಕರೆದು ಹೇಳಿದೆ, ಇದೇನೋ ವರ್ಕೌಟ್ ಆಗುತ್ತೆ, ಈ ಹಾಡು ಕ್ಯಾನ್ಸಲ್ ಮಾಡಬೇಡಿ. ಆಮೇಲೆ ಎಲ್ಲ ನಕ್ಕೊಂಡು ಅದು ರೆಕಾರ್ಡಿಂಗ್ ಆಗೋಯ್ತು. ಎಷ್ಟು ಚೆನ್ನಾಗಿ ಹಾಡಿದ್ರು ಪಲ್ಲವಿ ಅಂದರೆ ಆ ವರ್ಷನೂ ಕೂಡ ಇಟ್ಕೊಂಡಿದ್ವಿ ನಾವು. ಆಮೇಲೆ ಚಿತ್ರ ಇದನ್ನು ಹಾಡಿದರು. ಇದನ್ನು ವಿಷುವಲಿ ಮಾಡುವಾಗ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು.
ಬಟ್ ಈ ಬೆಸುಗೆ ಹಾಡು ಬಗ್ಗೆ ತಾವು ಉಲ್ಲೇಖ ಮಾಡಿದ್ರಿ, ಅದು ಎಂಥ ಅದ್ಭುತವಾದ ಹಾಡು. ಬಟ್ ಅಲ್ಲಿ ಬೆಸುಗೆನ ಹೈಯೆಸ್ಟ್ ಟೈಮ್ ಬಳಸಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಮನಸ್ಸನ್ನ ಜಾಸ್ತಿ ಬಳಸಿಲ್ಲ. ಇದು ನ್ಯಾಚುರಲಿ ಬಂದ್ಬಿಟ್ಟು ಬಂದ ಮೇಲೆ ನೋಡಿದ್ರೆ ಬೆಸುಗೆಲೂ ಆ ರೀತಿ ಮಾಡಿದ್ದಾರೆ, ಸೂಪರ್ ಅಂತ. ಬಟ್ ಇಲ್ಲಿ ಆ ಮನಸ್ಸಿನ ಒಳಗಡೆ ಮನಸ್ಸಿಚ್ಛೆ ಮನಸ್ಸೆಚ್ಛೆ ಅದು ಇದು ಏನೇನು ಅನ್ಕೊಂಡು ಸುಮ್ಮನೆ ಮನಸ್ಸುಗಳನ್ನೆಲ್ಲ ಅಲ್ಲಿ ಕೂರಿಸಿದ್ದೀರಿ, ಪ್ರಯತ್ನ ಮಾಡಿದ್ದು ಒಟ್ಟು. ಆಮೇಲೆ ಇದಕ್ಕೆ ಒಂದು ಕ್ವಿಜ್ ಎಲ್ಲ ಇಟ್ಟಿದ್ರು, ಎಷ್ಟು ಮನಸ್ಸಿದೆ ಎಣಿಸಿ ಅಂತ ನಮ್ಮ ಕೇಳುಗರಂತೂ ಎಣಿಸಿ ಹೇಳ್ತಿರ್ತಾರೆ ಹಾಡು ಪ್ರಸಾರ ಆದಾಗೆಲ್ಲ. ಈಗ ಚಂದ್ರಮುಖಿ ಪ್ರಾಣಸಖಿ, ಅಮೃತವರ್ಷಿಣಿ ಇವೆಲ್ಲ ಮ್ಯೂಸಿಕಲ್ ಹಿಟ್ ಸಿನಿಮಾಗಳು. ಕೆ ಕಲ್ಯಾಣ್ ಅವರ ಹಾಡುಗಳು ಅಂದ್ರೆ ಮಾಧುರ್ಯ, ಸವಿ, ಇಂಪು, ನೆನಪು, ಒಂದ್ ರೀತಿ ಅರ್ಥಪೂರ್ಣ ಅನ್ನೋ ಒಂದು ಅಭಿಪ್ರಾಯ ಜನರ ಮನಸ್ಸಲ್ಲಿದ್ದಾಗ ನೀವು ಚಿತ್ರ ರಸಿಕರಿಗೆ ಒಂದು ಶಾಕ್ ಕೊಡ್ತೀರಾ ಒಂದು ಹಾಡನ್ನ ಬರೆದು. ಅದು ಕಲಾಸಿಪಾಳ್ಯ ಚಿತ್ರದ ಓ ಕೆಂಚ ಕೆಂಚ ಅನ್ನೋ ಹಾಡು. ಇದು ಒಂದು ಪಕ್ಕಾ ಮಾಸ್ ಹಾಡು, ಅಂದ್ರೆ ಮಾಸ್ ಸಿನಿಮಾದ ಮಾಸ್ ಹಾಡು. ಅಂದ್ರೆ ಕೆ ಕಲ್ಯಾಣ್ ಅವರು ಮಾಸ್ ಹಾಡಿಗೂ ಸೈ, ಮಾಧುರ್ಯಕ್ಕೂ ಸೈ ಅನ್ನೋದ್ರ ನಿರೂಪಣೆ ಮಾಡಿ. ಪಂಚೆ ಉಟ್ಕೊಂಡೇ ಇರ್ಬೇಕಾ, ಜೀನ್ಸ್ ಹಾಕಂಗಿಲ್ವಾ, ಬರ್ಮುಡ ಹಾಕಂಗಿಲ್ವಾ? ಆಕ್ಚುಲಿ ಅದ್ರಲ್ಲಿ ಸುಂಟರ ಗಾಳಿ ಅದು ಇದೆ, ಓ ಕೆಂಚ ಓ ಕೆಂಚ. ನೀವು ಕೇಳಿದ್ರೆ ಆಶ್ಚರ್ಯ ಪಡ್ಬೋದು. ಇದಕ್ಕೂ ಮುಂಚೆ ಅಂದ್ರೆ ಅಮೃತ ವರ್ಷಿಣಿಗೂ ಮುಂಚೆ ಒಂದು ಹಾಡು, ಕುಲುಕ ಬೇಡ ಸಿಲ್ಕು, ನೀ ಕುಲುಕೋ ಮುಂಚೆ ಯಾಕೆ ಅಂತ ಹೇಳಿ ಗೀತೆಗಳು ಸಹ ಕೆ ಕಲ್ಯಾಣ್ ಅವರ ಬತ್ತಳಿಕೆಯಲ್ಲಿ ಇವೆ ಅಂತಾಯ್ತು. ಅಲ್ಲ, ಏನಂದ್ರೆ ನಮ್ಮ ಅಂಗಡಿಯಲ್ಲಿ ಎಲ್ಲಾ ವಸ್ತುಗಳು ಇವೆ, ಆರೋಗ್ಯಕರ ವಸ್ತುಗಳು ಎಲ್ಲವೂ ಇದೆ. ಜನ ಯಾವುದನ್ನು ಡಿಮ್ಯಾಂಡ್ ಮಾಡಿ ಹೆಚ್ಚಿಗೆ ತಗೊಳ್ತಾರೆ ಅದನ್ನ ಹೆಚ್ಚು ಆ ಪ್ರೊಡಕ್ಟಿವಿಟಿ ಬರುತ್ತೆ. ಆದರೆ ನನ್ನ ವೈಯಕ್ತಿಕ ಆಸಕ್ತಿ ಅಂತ ಒಂದು ಬೇರೆ ಇರುತ್ತೆ, ಅದು ಅದ್ರ ಮಾಧುರ್ಯ ಬೇರೆ ಇರುತ್ತೆ. ಬಟ್ ಎದುರುಗಡೆ ಕೂತ ನಿರ್ದೇಶಕರಿಗೆ ಪ್ರತಿ ಸನ್ನಿವೇಶಕ್ಕೂ ಹೊಂದೋ ರೀತಿಯಲ್ಲಿ ಇರಬೇಕು. ನಾವು ಒಂದು ನೀರಿನ ಹಾಗಿರ್ಬೇಕು, ತಂಬಿಗೆ ಹಾಕಿದ್ರೆ ತಂಬಿಗೆ, ಬಿಂದಿಗೆ ಹಾಕಿದ್ರೆ ಬಿಂದಿಗೆ, ಲೋಟಕ್ಕೆ ಹಾಕಿದ್ರೆ ಲೋಟ. ಅಂತೂ ಸಿನಿ ರಸಿಕರಿಗೆ, ನಿರ್ಮಾಪಕರಿಗೆ ಏನ್ ಬೇಕೋ ಅದನ್ನ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಆಯಾಯ ಸಂಗೀತ ನಿರ್ದೇಶಕರಿಗೆ ಅವರ ಅವಶ್ಯಕತೆಗಳಿದೆ, ಅಗತ್ಯಗಳಿದೆ, ಅದನ್ನ ಪೂರೈಸಿ ಕೊಡುವಂತ ಒಂದು ತಾಯಿಯಾಗಿರ್ಬೇಕು ಒಬ್ಬ ರೈಟರ್, ಒಬ್ಬ ಬರಹಗಾರ, ಒಬ್ಬ ಕವಿ ಅಂತ ಅನ್ನಿಸ್ಕೊಳ್ಳೋನು ಯಾರೇ ಆಗಿರಲಿ. ನೀವು ಕೇಳಿದ್ದನ್ನು ಕೊಡೋಕೆ ರೆಡಿ ಇರಬೇಕು. ಅವನು ಎಲ್ಲೋ ಒಂದು ಕಡೆ ಆಗಲಿಲ್ಲ ಅವನಿಗೆ ಅಂತ ಅಂದಾಗ ಬೆಸ್ಟ್, ಒಂದು ಕಡೆ ಸೈಡ್ ಅವ್ರು ಏನು ಕೇಳ್ತಾರೆ ಅದು ಕೊಡೋಕೆ ರೆಡಿ ಇರಬೇಕು. ಹಾಗಿದ್ದಾಗ ಸಾಧ್ಯ. ಮತ್ತು ಎಲ್ಲವೂ ಕೂಡ ಅನುಭೂತಿಗಳೇ, ಯಾವುದು ಅಶ್ಲೀಲ ಆಗಬಾರ್ದು ಅಷ್ಟೇ ನನ್ನ ಪಾಯಿಂಟು. ಎಲ್ಲ ಒಂದು ಕಡೆ ನಿಮಗೆ ಮುಜುಗರಕ್ಕೀಡು ಮಾಡುವಂಥ ಸಾಹಿತ್ಯ ಆಗಬಾರ್ದು. ಎಲ್ಲ ರೀತಿಯ ಕೇಳುಗರು, ಎಲ್ಲ ರೀತಿಯ ಆಸ್ವಾದನೆ ಮಾಡುವಂತಹ ಜನರು ಇದ್ದಾರೆ. ಎಲ್ಲರೂ ಖುಷಿ ಕೊಡಲೇಬೇಕು, ಖುಷಿ ಪಡಿಸಲೇಬೇಕಾಗುತ್ತೆ. ನಾನು ಸುಮಾರು ಒಂದು 15-20 ನಿಮಿಷಗಳಿಂದ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದೀನಿ. ಎಷ್ಟೊಂದು ಪ್ರಾಸ ಪದಗಳು ಅಥವಾ ಒಂದು ರೀತಿ ಪದ ಸಂಪತ್ತು ಅಂತಾರಲ್ಲ, ಅದು ತುಂಬ ಇದೆ. ಒಂದು ರೀತಿ ಪದಗಳ ಜೊತೆಗಿನ ಆಟ ಅಂತಾರಲ್ಲ, ನಿಮ್ಮ ಮಾತುಗಳು ಕೇಳಿದಾಗೆಲ್ಲ ಹಾಗೆ ನನಗೆ ಅನ್ಸುತ್ತೆ. ಇದು ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು? ಅಯ್ಯೋ ಗೊತ್ತಿಲ್ಲಮ್ಮ. ಬಹಳ ಜನ ಹೇಳ್ತಾರೆ ಇವನು ಕನ್ನಡದ ಭಕ್ತ ಅಂತ. ನಾನು ಹೇಳ್ತೀನಿ ಕನ್ನಡವೇ ನನ್ನ ರಕ್ತ ಅಂತ. ಕನ್ನಡ ಭಾಷೆ ಅಂದರೆ ಅದು ಅನ್ನದ ಭಾಷೆ. ಅನ್ನದ ಭಾಷೆಯ ಮುಂದೆ ಅನ್ಯ ಭಾಷೆ ಇಲ್ಲ. ನಾನು ಅದನ್ನು ತುಂಬ ತಾಯಿ ತಂದೆಗೆ ಸಮನಾಗಿ ಗೌರವಿಸೋ ಭಾಷೆ ಕನ್ನಡ. ಹಾಗಿದ್ದಾಗ ಆ ಕನ್ನಡದ ಬಗ್ಗೆ, ಆ ಭಾಷೆಯ ಒಳಹರಿವು ಬಗ್ಗೆ ನಮ್ಗೆ ಒಂದು ಚಿಕ್ಕ ಒಂದು ಕಲಿಕೆ ಇರುತ್ತಲ್ಲ, ಅದು ಆ ಪ್ರೋಸೆಸ್, ಅದು ಕಲಿಯೋ ಪ್ರೋಸೆಸ್ ಇದ್ದೇ ಇದೆ. ಅಲ್ಲೆಲ್ಲ ಒಂದು ಚೂರು ಪಾರು ಏನೋ ಆ ಫ್ಲೋನಲ್ಲಿ ಬರ್ಬೋದು, ಎದುರುಗಡೆ ನೀವು ಕೂತಿದ್ದೀರಾ, ಇನ್ಸ್ಪಿರೇಷನ್ಗೆ ಏನೋ ಬರ್ಬೋದು. ಅಲ್ಲ, ಈಗ ನಮಗೆ ಗಾಳಿ ಅಂದಾಗ ತಂಗಾಳಿ ಅನ್ನೋದು ಗೊತ್ತು, ಬಿರುಗಾಳಿ ಅನ್ನೋದು ಗೊತ್ತು. ಈ ಸಿಹಿ ಗಾಳಿ ಎಲ್ಲಿಂದ ಸಿಕ್ತು ನಿಮಗೆ ಅನ್ನೋದು ಈ ಹೊಸ ಪ್ರಯೋಗ. ಯಾರಿಗೂ ಗೊತ್ತೇ ಇರಲಿಲ್ಲ ಸಿಹಿ ಗಾಳಿನೂ ಇದೆಯಾ ಅಂತ ಹೇಳಿ. ಖಂಡಿತ ಇದೆ. ಎಂಥ ಟೈಮಲ್ಲಿ ಬರ್ತಾ ಇದು ಅಂದರೆ, ಹಿಂದಿನ ದಿವಸ ನೈಟ್ ಇಳೆಯರಾಜ ಸರ್ ಫೋನ್ ಮಾಡಿ ಅದರದ್ದು ಹಾಡು ಬರೀ ಒಂದು ಸಂದರ್ಭ ಬಂತು. ಸುಮನ ಕಿತ್ತೂರು ಅಂತ ಅದರ ಕ್ರಿಯೇಟಿವ್ ಪಾರ್ಟಲ್ಲಿದ್ದಂಥ ನಿರ್ದೇಶನ ವಿಭಾಗದಲ್ಲಿ ಅವರು ಫೋನ್ ಮಾಡಿದರು. ಹಿಂದಿನ ದಿನ ರಾತ್ರಿ ಫೋನ್ ಮಾಡಿದ್ದಾರೆ, ಮರುದಿನ ಬೆಳಗ್ಗೆನೇ ಹೋಗಬೇಕು, ಇಲ್ಲಿಂದ ಅಷ್ಟು 7:30 ಫ್ಲೈಟ್, ಚೆನ್ನೈಗೆ ಹೋಗಿದ್ದೀನಿ. ಬಿಸಿಲು ಜಾಸ್ತಿ ತುಂಬ. ನಾನು ಸ್ಟುಡಿಯೋ ಹೋಗೋಷ್ಟರಲ್ಲಿ 9:45 ಆಗಿತ್ತು. ಅಲ್ಲಿ ಹೋಗ್ತೀವಿ, ವಿಪರೀತ ಬಿಸಿಲು. ಅಲ್ಲಿ ಎಲ್ಲರೂ ಕೂತಿದ್ರು, ಡೈರೆಕ್ಟರು, ಇಡೀ ಟೀಮ್ ಅಲ್ಲಿ ಕೂತಿದ್ರು. ಇಳೆಯರಾಜ್ ಅವರು ಹಾರ್ಮೋನಿಯಂ ಇಟ್ಕೊಂಡು ಅಲ್ಲಿ ಕೂತಿದ್ದಾರೆ. ಅಲ್ಲಿ ಹೋಗಿದ ತಕ್ಷಣ ಬಂದ್ಯಾ, ಬಾ ಬರೀ ಅಂದ್ಬಿಟ್ಟು ಅಂದರೆ ನನಗೆ ಏನು ಬರ್ತಾಯಿಲ್ಲ, ಫುಲ್ಲು ಬೆವರ್ತಾ ಇದೆ. ಸುಮ್ಮನೆ ಕೂತಿದೆ. ಯಾಕೆ ಅಂತಂದರು, ಸರ್ ತುಂಬ ಸೆಕೆ ಆಗ್ತಿದೆ ಸರ್, ಸ್ವಲ್ಪ ಅವ್ರ ಪಕ್ಕ ಒಂದು ಟೇಬಲ್ ಫ್ಯಾನ್ ಇತ್ತು, ಸ್ವಲ್ಪ ಫ್ಯಾನ್ ಹಿಂಗೆ ತಿರುಗಿಸ್ಕೋಬೋದಾ ಅಂತ. ಅದಕ್ಕೇನಂತ ಹಿಂಗೆ ತಿರುಗಿಸಿದ್ರು ಫ್ಯಾನ್, ಅವ್ರ ಪಕ್ಕದಲ್ಲೇ ಇತ್ತು, ಹಿಂಗೆ ತಿರುಗಿಸೋ ಫ್ಯಾನ್. ಎಷ್ಟು ಸಮಾಧಾನ ಆಗೋಯ್ತು ಅಂದರೆ, ಅವ್ರ ಟ್ಯೂನ್ ಹೇಳಿದಲ್ಲ, ಸಿಹಿ ಆಗಿದೆ ಸರ್ ಗಾಳಿ, ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ ಅಂತ ಅಂದೆ. ಕರೆಕ್ಟಾಗಿದೆ ಟ್ಯೂನ್ಗೆ, ಓಕೆ ಅಂತಂದರು. ಅಂದಮೇಲೆ ಸರ್ ಇದು ಏನಂತಂದರೆ ಬಿಸಿಲಿತ್ತಲ್ಲ ಸರ್ ಇಂದ, ಬರೀ ಮಾತಾಡಬೇಡ ನೀನು ಬರೀ ಅಂದರು. ಬರೀ ಮಾತು ಇನ್ಯಾಕೆ ಪ್ರೀತಿ, ಅದನ್ನೇ ಹಾಗೇ ಬರೆದು, ನೀವು ನಂಬೋದಿಲ್ಲ, 11ರಿಂದ 12 ನಿಮಿಷಗಳ ಒಳಗೆ ಪೂರ್ತಿ ಹಾಡು ಕಂಪ್ಲೀಟ್ ಆಯಿತು. ಅವರು ತುಂಬ ಸಂತೋಷ ಪಟ್ಟರು. ನೀ ಬಂದು ಕೆಲಸ ಆಯಿತು, ಹೋಗು ಬೆಂಗಳೂರಿಗೆ ಅಂದರು. ಇಷ್ಟೆಲ್ಲ ನೀವು ಹೇಳಿದ್ಮೇಲೆ ನಮ್ಮ ಕೇಳುಗರಿಗೆ ಈ ಸಿಹಿ ಗಾಳಿ ಅನ್ನೋ ಸಿಹಿಯಾದ ಹಾಡನ್ನ ಕೇಳಿಸ್ಬಿಡೋಣ. ನಂತರ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ,
ಬರಿ ಮಾತು ಬರಿ ಮಾತು. ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಜೊತೆ ಇದ್ದಾರೆ ಪ್ರೇಮ ಕವಿ ಕೆ ಕಲ್ಯಾಣ್ ಅವರು. ಅವರ ಜೊತೆಗಿನ ಮಾತುಕತೆ ಇನ್ನೀಗ ಮುಂದುವರಿತಾ ಇದೆ. ಕೆ ಕಲ್ಯಾಣ್ ಅವರೇ, ನೀವು ಬೇರೆ ಬೇರೆ ಭಾಷೆಯ ಹಾಡುಗಳನ್ನ ಕೇಳ್ತೀರಾ ಅನ್ನೋದು? ಖಂಡಿತ ಎಲ್ಲ ಭಾಷೆಯ ಹಾಡುಗಳನ್ನ ಕೇಳ್ತೀನಿ. ಯಾಕಂದ್ರೆ ಭಾಷೆ ಬೇರೆ ಬೇರೆ ಇರ್ಬೋದು, ಆದ್ರೆ ಭಾವ ಒಂದೇ ಅಂತ ಹೇಳ್ತಾರೆ. ಆ ಮಣ್ಣಿನ ಸೊಗಡಿಗೆ ತಕ್ಕ ಹಾಗೆ ಭಾವಗಳು ಸ್ವಲ್ಪ ಬದಲಾಗುತ್ತೆ ಕೆಲವು ಕಡೆ. ಬಟ್ ಸಾಮಾನ್ಯವಾಗಿ ಭಾವಗಳು ಸಾಮಾನ್ಯವಾಗಿ ಬದಲಾಗಲ್ಲ, ಕೆಲವು ಕಡೆ ಬದಲಾಗುತ್ತೆ. ಬಟ್ ಎಲ್ಲ ಭಾಷೆ ಹಾಡು ಕೇಳ್ತೀನಿ. ಬೇರೆ ಭಾಷೆಯ ಹಾಡುಗಳನ್ನ ಬರೆಯೋ ಪ್ರಯತ್ನ ಮಾಡಿದ್ದೀರಾ? ಸ್ವಲ್ಪ ವರ್ಷಗಳ ಮುಂಚೆ ತೆಲುಗುನಲ್ಲಿ ಒಂದೆರಡು ಹಾಡುಗಳು ಬರ್ತಿದ್ದೀನಿ, ತಮಿಳು ಒಂದೆರಡು ಹಾಡು ಬರ್ತಿದ್ದೀನಿ. ಅಲ್ಲೇ ಮುಂದುವರಿಯೋದಕ್ಕೆ ಆಗಲ್ಲ, ಇದು ನಮ್ಮ ಭಾಷೆ ನಮ್ಮನೆಲ್ಲ. ಬಟ್ ಬರ್ತಿದ್ದೀನಿ. ಬಟ್ ಏನಂದರೆ, ಒಂದು ನನಗೆ ಪುಣ್ಯವಶಾತ್ ದಕ್ಷಿಣ ಭಾರತದ ಬಹುತೇಕ ಎಲ್ಲ ಭಾಷೆಯ ಗೀತ ರಚನೆಕಾರರು, ಸಂಗೀತ ನಿರ್ದೇಶಕರು ಎಲ್ಲರ ಆತ್ಮೀಯರು. ಹಾಗಾಗಿ ಅದೊಂದು ಚಂದವಾದ ಒಂದು ಭಾವ ವಿನಿಮಯಗಳು. ನೀವು ನೋಡೋದಕ್ಕೆ ಹ್ಯಾಂಡ್ಸಮ್ ಆಗಿದ್ದೀರಿ, ಸ್ಫುರದ್ರೂಪಿ ಅಂತಾರಲ್ಲ ಹಾಗೆ ಇದ್ದೀರಿ. ಆಕ್ಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ವ? ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಬೇಕು ಸಿನಿಮಾಗಳಲ್ಲಿ? ಯಾಕವ ನಾನು ಏನವ ತಪ್ಪು ಮಾಡಿದೆ, ಬಿಟ್ಬಿಡವಾ ತಾಯಿ ಬಿಟ್ಬಿಡವಾ ಅಂತೂ ಆಕ್ಟಿಂಗ್ ಕಡೆ ನಿಮ್ಗೆ ಗಮನ ಆಸಕ್ತಿ ಇಲ್ಲ ಮೇಡಮ್. ಅದಕ್ಕೆ ನಾವೆಲ್ಲ ನೈಜವಾಗಿರೋರು ಆಕ್ಟ್ ಮಾಡಂಗಿಲ್ಲ. ಓಕೆ, ಹಿಂದೆ ಹಾಡುಗಳನ್ನ ಬರ್ಸಿ ನಂತರ ಟ್ಯೂನ್ ಹಾಕ್ತಾ ಇದ್ರು. ಈಗ ಟ್ಯೂನ್ ಅನ್ನ ಮೊದಲೇ ಸಿದ್ಧಪಡಿಸ್ತಾರೆ, ಆ ನಂತರ ಹಾಡನ್ನ ಬರೆಸ್ತಾರೆ. ಈ ಎರಡರ ನಡುವಿನ ವ್ಯತ್ಯಾಸ ಏನು ಅನ್ನೋದು, ಜೊತೆಗೆ ಒಂದು ಅತ್ಯುತ್ತಮವಾದ ಹಾಡು ಮೂಡಿ ಬರಬೇಕು, ಒಂದು ಸೂಪರ್ ಹಿಟ್ ಹಾಡು ಆಗಬೇಕು ಅನ್ನೋದಾದ್ರೆ ಯಾವ ಕ್ರಮ ಸರಿ ಅನ್ನೋದು? ಇದು ಇವತ್ತಿಂದಲ್ಲ, ಬಹಳ ಕಾಲದಿಂದಲೂ ಕೂಡ ಟ್ಯೂನ್ ಬರೆಯೋ ಪದ್ಧತಿನೂ ಇದೆ, ಬರ್ದಿರೋದಕ್ಕೆ ಟ್ಯೂನ್ ಮಾಡೋ ಪದ್ಧತಿನೂ ಇದೆ. ಎರಡು ತಪ್ಪೇನಿಲ್ಲ. ಅವ್ರ ಕಂಫರ್ಟ್ಸು. ಎಸ್ಪೆಷಲಿ ನೀವು ಸಿನಿಮಾಗೆ ಅಂತ ಬಂದಾಗ ಟ್ಯೂನ್ ಮೊದಲು ಕಂಪೋಸ್ ಮಾಡಿರ್ತಾರೆ, ಆಮೇಲೆ ಹಾಡು ಬರೆಯೋದಿರುತ್ತೆ. ತೀರಾ ಕೆಲವು ಈ ಒಳ್ಳೆ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿದ್ದರೆ ಮಾತ್ರ ಮ್ಯೂಸಿಕ್ ಡೈರೆಕ್ಟರ್ಸು ಹಾಡು ಬರೆಯೋರು ಒಟ್ಟಿಗೆ ಕೂತ್ಕೊಂಡು ಒಟ್ಟೊಟ್ಟಿಗೆ ನಡೆಯುತ್ತೆ ಕೆಲಸ. ಇಲ್ಲಾಂದರೆ ಇದಕ್ಕೂ ವ್ಯತ್ಯಾಸ ಏನಿಲ್ಲ. ಮತ್ತು ಕ್ವಾಲಿಟಿ ಮತ್ತು ಪ್ರೊಡಕ್ಟಿವಿಟಿಗೆ ಇದೇನು ಅಂತ ದೊಡ್ಡ ಡಿಫ್ರೆನ್ಸ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ಪಿಕ್ಚರ್ನಲ್ಲಿ ಸುಂದರ ಸುಂದರ ಲೋಕವಿದು ಅಂತ ಒಂದು ಹಾಡು ಕವಿತಾ ಲಂಕೇಶ್ ಅವರ ಮುಂದೆ ನಾನು ಫಸ್ಟ್ ಬರೆದು ಕೊಟ್ಟಿದ್ದು, ಆಮೇಲೆ ಮನೋಮೂರ್ತಿ ಅವರು ಅದು ಕಂಪೋಸ್ ಮಾಡಿದ್ದು. ಅದು ಹಿಟ್ ಆಯಿತು, ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂತು. ಅದು ಗೊತ್ತಿಲ್ಲ ನನಗೆ ಅದೇನಂತ. ಕೆಲವೆಲ್ಲ ನಾನು ಟ್ಯೂನ್ ಕಂಪೋಸ್ ಮಾಡಿ ಆಮೇಲೆ ಬರ್ದಿರ್ತೀನಿ, ಕೆಲವು ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಟ್ಯೂನ್. ಕೆಲವೊಂದ್ಸಲ ನೀವು ಪದ್ಯಗಳನ್ನ ಬರೆದು ಆನಂತರ ಅದು ಕಂಪೋಸ್ ಆಗಿದ್ದು. ಈಗ ತನನಂ ಚಿತ್ರಕ್ಕೆ ನಾನು ಮ್ಯೂಸಿಕ್ ಮಾಡುವಾಗ ಅಲ್ಲಿ ಎಲ್ಲ ಟ್ಯೂನ್ಸ್ಗಳನ್ನ ಫಸ್ಟ್ ಸಾಹಿತ್ಯ ಪೂರ್ತಿ ಬರೆದು ಆಮೇಲೆ ಟ್ಯೂನ್ಸ್ ಕಂಪೋಸ್ ಮಾಡಿದೆ. ಚಂದ್ರಮುಖಿ ಪ್ರಾಣಸಿಕೆಗೆ ಟ್ಯೂನು ಸಾಹಿತ್ಯ ಒಟ್ಟೊಟ್ಟಿಗೆ ಮಾಡ್ಕೊಂಡು ಬಂದೆ. ಈ ಬೇರೆ ಪಿಕ್ಚರ್ದಾಗ ಟ್ಯೂನ್ ಕೊಟ್ಟ ಮೇಲೆ ಬರೆಯೋದಿರುತ್ತೆ. ಅದೇನು ಎಲ್ಲನೂ ಒಂದೇನೆ. ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಹೊಸ ಪ್ರಯೋಗಗಳು ಆಗ್ತಾ ಇದೆ. ಅದು ನಿರ್ದೇಶನದಲ್ಲಿ ಇರ್ಬೋದು, ಸಂಗೀತ ನಿರ್ದೇಶನದಲ್ಲಿ ಇರ್ಬೋದು, ಎಲ್ಲ ಕಡೆ ಹೊಸ ಹೊಸ ಪ್ರಯೋಗ ಅಂತಾನೆ ಹೇಳ್ಬೋದು. ಉದಾಹರಣೆಗೆ ಕಾಂತಾರ, KGF, ಚಾರ್ಲಿ ಸಿನಿಮಾ ಇರಬಹುದು. ಈ ಒಂದು ಹೊಸ ಪ್ರಯೋಗಗಳ ಬಗ್ಗೆ, ಈ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿಯಾಗುತ್ತೆ. ಏನಂತಂದರೆ ನೋಡಿ, ಯಾವುದೋ ಒಂದು ಐಟಮ್ ಸಾಂಗು, ಯಾವುದೋ ಒಂದು ಡ್ಯಾನ್ಸು ಅನ್ನೋ ಸಿದ್ಧಸೂತ್ರಗಳನ್ನು ಬಿಟ್ಟು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಅದು ಮೇಕಿಂಗ್ನಲ್ಲಿ ಅದ್ಭುತವಾಗಿ ಮಾಡಿಕೊಂಡು ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್, ನೀವು ಹೇಳಿದ ಚಾರ್ಲಿ ಸಿನಿಮಾ ಇರಲಿ, KGF ಇರಲಿ, ಕಾಂತಾರ ಇರಲಿ, ಪ್ರತಿಯೊಂದು ಕಂಟೆಂಟ್ ಓರಿಯೆಂಟೆಡು ಮತ್ತು ಮೇಕಿಂಗು ಎರಡರಲ್ಲೂ ಕೂಡ ಅವರ ಶ್ರದ್ಧೆ, ಏಕಾಗ್ರತೆ, ಒಂದು ತನ್ನಂಬಿಕೆ, ಇದು ಚೆನ್ನಾಗಾಗತ್ತೆ, ಗೆಲ್ಲುತ್ತೆ, ನಮ್ಮ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋಂಥ ಒಂದು ಆತ್ಮವಿಶ್ವಾಸ, ಇದ್ರ ಮಧ್ಯೆ ಪರಿಶ್ರಮ ಎಲ್ಲ ಸೇರ್ಕೊಂಡಿರೋದಕ್ಕೇನೆ ಈ ಸಿನಿಮಾಗಳು ಸಾರ್ವಕಾಲಿಕವಾಗಿಯೂ ಇರುತ್ತೆ. ಇದ್ರ ಹೆಸರು ಬಹಳ ಕಾಲ ಇರುತ್ತೆ, ಈ ಸಿನಿಮಾ ಹೆಸರುಗಳು. ಅಂತೂ ಈ ಒಂದು ಪ್ರಗತಿಯನ್ನು ನಾವು ಸ್ವಾಗತಿಸಬೇಕು. ಖಂಡಿತ ಮಾಡಲೇಬೇಕಲ್ಲ. ಇವಾಗ ನೋಡಿ, ಏನೋ ಸಿನಿಮಾಗಳು ಓಡ್ತಾ ಇಲ್ಲ ಹಾಗೆ ಹೀಗೆ ಅಂದ್ಬಿಟ್ಟು ಯಾವುದೂ ಒಂದು ಅಸಹ್ಯವಾದ ಸಿನಿಮಾಗಳು ಯಾರು ಮಾಡಿಲ್ಲ. ನಮ್ಮ ನೆಲ, ನಮ್ಮ ಸೊಗಡು, ನಮ್ಮ ಭಾಷೆ, ನಮ್ಮ ವೈಭವೀಕರಣ, ನಮ್ಮ ಒಂದು ಹಿರಿಮೆ ಗರಿಮೆಗಳನ್ನ ಇಟ್ಕೊಂಡೇ ಸಿನಿಮಾಗಳು ಮಾಡಿ ಅಷ್ಟೊಂದು ಸೂಪರ್ ಹಿಟ್ ಆಗಿದೆ. ನಮ್ಮ ಎಮೋಷನ್ಸ್ಗಳು, ನಮ್ಮ ಸೆಂಟಿಮೆಂಟ್ಸ್ಗಳನ್ನ ಇಟ್ಕೊಂಡೇ ಮಾಡಿರೋ ಸಿನಿಮಾಗಳು ಅಲ್ವಾ? ಅದು ಎಂಥ ಸಂತೋಷ ಕೊಡೋ ವಿಷಯ ಅವೆಲ್ಲ. ನಿಜ. ತುಂಬ ಒಳ್ಳೆಯ ಪ್ರಯತ್ನ. ಈಗ ನೀವು ಒಬ್ಬ ಗೀತ ರಚನೆಕಾರರಾಗಿ, ಸಂಗೀತ ನಿರ್ದೇಶಕರಾಗಿ ಈಗಿನ ಬೇಡಿಕೆಗಳಿಗೆ ತಕ್ಕಂತೆ ಏನಾದರೂ ಅಪ್ಡೇಟ್ ಆಗಬೇಕು ಅನ್ನೋದಾದ್ರೆ, ಯಾಕಂದ್ರೆ ಈಗ ಟ್ರೆಂಡ್ ಬದಲಾಗ್ತಾ ಇರುತ್ತೆ, ಸೊ ಆ ರೀತಿಯ ಒಂದು ಅಪ್ಡೇಟ್ ಆಗಬೇಕು, ಹೊಸ ಹೊಸ ಪ್ರಯೋಗಗಳನ್ನ ಮಾಡಬೇಕು ಅನ್ನೋದಾದ್ರೆ ಹೇಗೆ ಅಪ್ಡೇಟ್ ಆಗ್ತೀರಾ ಅನ್ನೋದು? ಖಂಡಿತ ಈ ಅಪ್ಡೇಟ್ ಅನ್ನೋದು ಪ್ರತಿಕ್ಷಣ ಆಗ್ತಾನೆ ಇರಬೇಕಾಗುತ್ತೆ. ಇಲ್ಲಿ ನನ್ನ ಪ್ರಕಾರ ಅಪ್ಡೇಟ್ ಅಂತಂದ್ರೆ ಮೇಲೆಲ್ಲೋ ಹುಡ್ಕೋದಲ್ಲ, ಹೆಚ್ಚು ಆಳಕ್ಕಿಳಿಯೋದು. ಹೌದು, ಅದು ಅಂದರೆ ಅದರ ಆಳ ಗೌರಿಶಂಕರ ಅನ್ನೋ ಥರ ಅದು ಅಪ್ಡೇಟ್ ಆಗಬೇಕು. ಟೆಕ್ನಾಲಜಿನಲ್ಲಿ ನಾವು ಅಪ್ಡೇಟ್ಗಳು, ಸೌಂಡು ಅದು ಇದು ಅಂತ ಹೋದರೂ ಕೂಡ ಜೀವಂತಿಕೆ ಜೀವ ಅಂತ ಬಂದಾಗ ಅಲ್ಲಿ ನಮ್ಮತನ ಅನ್ನೋದ್ರ ಜೊತೆ ಇಟ್ಕೊಳ್ಳೇಬೇಕಾಗುತ್ತೆ. ಅಪ್ಡೇಟ್ ಇದ್ದೇ ಇರುತ್ತೆ. ಯಾವುದೇ ಥರ ಮ್ಯೂಸಿಕ್ಕು, ಯಾವುದೇ ಥರ ಸಾಹಿತ್ಯ ಅಂದರೂ ಕೂಡ ಕೇಳಿದ ತಕ್ಷಣ ಕೊಡೋಕ್ಕೆ ನಾವು ರೆಡಿ ಇರಬೇಕು ಯಾವಾಗಲೂ.
ಆ ಒಂದು ಹುಮ್ಮಸ್ಸಲ್ಲಿದ್ದಾಗ ಮಾತ್ರ ನಾವು ಇಲ್ಲಿ ಸರ್ವೈವಲ್ ಆಗೋಕ್ಕೆ ಸಾಧ್ಯ. ಅಂದ್ರೆ ಹಳೆಯ ಬೇರಿನಲ್ಲಿ ಹೊಸ ಚಿಗುರು ಅಂತ ಹೇಳೋ ಹಾಗೆ. ಏನಿಲ್ಲ, ಎರಡು ಗಮ್ ಅನ್ನತ್ತಲ್ಲ, ಹೌದಲ್ವಾ? ಬೇರು ಗಮ್ ಅನ್ನತ್ತೆ, ಚಿಗುರು ಗಮ್ ಅನ್ನತ್ತಲ್ವಾ? ನಿಜ ನಿಜ. ಅವೆರಡರ ಮಧ್ಯೆ ನಾವು ಗಮ್ ಹಾಕೊಂಡು ಕೂತ್ಕೋಬೇಕು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು. ಹೌದು. ಒಂದು ಹಾಡನ್ನ ನೆನಪು ಮಾಡ್ಕೊಳ್ತಾ ಇದ್ರೆ, ಏನೋ ಸಂತೋಷ ಏನೋ ಉಲ್ಲಾಸ ಈ ದಿನ ಅನ್ನೋ ಹಾಡು. ಇದು ನಂಗೆ ತುಂಬಾ ಇಷ್ಟ ಹಾಡು. ನನಗೆ ರಾಜ ನಾಗೇಂದ್ರ ಅವರ ಹಾಡುಗಳಿದೆಯಲ್ಲ, ಅಯ್ಯೋ ಅದು ನನಗೆ ತುಂಬಾ ಪ್ರಾಣ, ನೇರವಾಗಿ ಹಾರ್ಟ್ಗೆ ಹೋಗ್ಬಿಡುತ್ತೆ ಅದು. ಹಾಗಾದ್ರೆ ನೇರವಾಗಿ ಹೃದಯಕ್ಕೆ ತಲುಪೋ ಈ ಹಾಡನ್ನ ನಾವು ಕೇಳೋಣ. ನಂತರ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ಸಂತೋಷ ಏನು ಉಲ್ಲಾಸ ಏನು ವಿಶೇಷ ಈ ದಿನ ಎಂದು ಮುಗಿಯದ ಪ್ರೇಮ ಬಂಧನ. ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮ ಕೇಳ್ತಾ ಇದ್ರ. ನಮ್ಮ ಜೊತೆ ಇದ್ದಾರೆ ಪ್ರೇಮ ಕವಿ ಕೆ ಕಲ್ಯಾಣ್ ಅವರು. ಅವ್ರ ಜೊತೆ ಮಾತಾಡ್ತಿದ್ರೆ ಸಮಯ ಹೋಗೋದೇ ಗೊತ್ತಾಗ್ತಿಲ್ಲ ಅನ್ನಿಸ್ತಿದೆ. ಇರ್ಲಿ, ಒಂದು ಸಿನಿಮಾಗೆ ಸಂಗೀತ ಎಷ್ಟು ಮುಖ್ಯ ಅನ್ಸುತ್ತೆ. ಯಾಕಂದ್ರೆ ಹಾಡುಗಳು ಇಲ್ಲದೆಯೂ ಸಿನಿಮಾ ಗೆದ್ದಿರುವ ಉದಾಹರಣೆಗಳು ಸಾಕಷ್ಟಿವೆ, ಹಾಡುಗಳಿಂದನೇ ಸಿನಿಮಾ ಗೆದ್ದಿರೋ ಉದಾಹರಣೆಗಳು ಸಾಕಷ್ಟಿವೆ. ಇಲ್ಲಿ ನೋಡಿ, ಹಾಡುಗಳು ಇಲ್ದೇನು ಸಿನಿಮಾ ಗೆಲ್ಲೋದು ಒಂದು ಕಡೆ, ಆದರೆ ಹಾಡುಗಳು ಚೆನ್ನಾಗಿದ್ದಾಗ ಸಿನಿಮಾ ಗ್ಯಾರಂಟಿ ಗೆಲ್ಲತ್ತೆ ಅಂತ ಹೇಳ್ಬೋದು. ಪಾಯಿಂಟ್ 1. ಸಂಗೀತ ಎಷ್ಟು ಮುಖ್ಯ ಅಂದರೆ ಅದಿಲ್ಲದೆ ಇದ್ದರೆ ನಿಮಗೆ ಜೀವನಾಡಿಯೇ ಇಲ್ಲ. ನೋಡಿ, ಪುಷ್ಪಕ ವಿಮಾನ ಅಂತ ಕಮಲ್ ಹಾಸನ್ ಅವ್ರ ಸಿನಿಮಾ, ಸಂಗೀತಂ ಶ್ರೀನಿವಾಸರಾವ್ ಅವ್ರದ್ದು ಸಿನಿಮಾ ಬಂತು. ಅದರಲ್ಲಿ ಮಾತುಗಳು ಇಲ್ಲ, ಹಾಡುಗಳಿಲ್ಲ, ಆದರೆ ಸಂಗೀತವಿತ್ತು. ಅಂದ್ರೆ ಹಿನ್ನೆಲೆ ಸಂಗೀತ ಇದೆಯಲ್ಲ, ಸಂಗೀತ ಇತ್ತು. ಅದು ಬಹಳ ಮುಖ್ಯ, ಅದು ಬಹಳ ಮುಖ್ಯ ಆಗುತ್ತೆ. ಕೆಲವು ಕಡೆ ಏನಾಗುತ್ತೆ ಅಂದರೆ ಒಂದೇ ಒಂದು ಹಾಡು ಹಿಟ್ಟಾದರೆ ಸಾಕು, ಇಡೀ ಸಿನಿಮಾ ಸೂಪರ್ ಹಿಟ್ ಆಗಿಬಿಡುತ್ತೆ. ಸೊ ಸಂಗೀತ ಅನ್ನೋದು ನಮಗೆ ಬೆನ್ನೆಲುಬು ಇದ್ದ ಹಾಗೆ, ಆಮ್ಲಜನಕ ಇದ್ದ ಹಾಗೆ ಇರಲೇಬೇಕು. ಕೆ ಕಲ್ಯಾಣ್ ಅವರು ಸಂಗೀತ ಸಂಯೋಜಕರಾಗಿ ಗೊತ್ತು, ಗೀತ ರಚನೆಕಾರರಾಗಿಯೂ ಗೊತ್ತು. ಆದರೆ ಕೆ ಕಲ್ಯಾಣ್ ಅವರು ಒಳ್ಳೆಯ ಹಾಡುಗಾರ ಅನ್ನೋದು ನಮ್ಮ ಎಷ್ಟೋ ಕೇಳುಗರಿಗೆ ಗೊತ್ತಿಲ್ಲ. ನೀವು ಗಾಯಕರು ಹೌದು, ಒಂದೆರಡು ಸಿನಿಮಾಗಳಿಗೆ ಹಾಡಿದ್ದೀರಿ. ಏನು ಗೊತ್ತಾ ಮೇಡಮ್, ನಾನು ವೃತ್ತಿಪರ ಗಾಯಕನಲ್ಲ, ಪ್ರೊಫೆಷನಲ್ ಸಿಂಗರ್ ಅಲ್ಲ. ಮತ್ತು ಹಾಡೋದಕ್ಕೆ ಅಂತಲೇ ನೂರಾರು ಜನ ಇದ್ದಾಗ ನಂದೇನೆ ಪ್ರತಿಯೊಬ್ಬ ಸಂಗೀತ ಸಂಯೋಜಕನೂ ಕೂಡ ಹಾಡುಗಾರ ಆಗೇ ಇರ್ತಾನೆ. ತನ್ನ ಸಂಯೋಜನೆ ತಾನು ಹಾಡಿ ತೋರಿಸಿ ತಾನೇ ಮತ್ತೊಬ್ಬರ ಕೈಯಲ್ಲಿ ಹಾಡಿಸ್ಬೇಕು. ಹಾಗಾಗಿ ಆ ಹಾಡುಗಾರಿಕೆ ಇದ್ದೇ ಇರುತ್ತೆ. ಬಟ್ ನಾನು ವೃತ್ತಿಪರ ಗಾಯಕನಲ್ಲ. ಸರಿ, ಏನೇ ಇರಲಿ, ಈಗ ನಮ್ಮ ಕೇಳುಗರಿಗೆ ನಿಮ್ಮ ಧ್ವನಿಯಿಂದ ಒಂದು ಹಾಡು ಬೇಕು. ಒಂದೆರಡು ಸಾಲು ಹಾಡೋಕ್ಕಾಗತ್ತಾ? ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೋಳಿದೆ ನನ್ನ ಮನಸ್ಸು, ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ನಿನ್ನೊಲುಮೆ ನನ್ನ ಕಂಡು ನಿನ್ನೊಳಿದೆ ನನ್ನ ಮನಸ್ಸು. ಒಬ್ಬ ಪ್ರೇಮ ಕವಿ ಮತ್ತೊಬ್ಬ ಪ್ರೇಮ ಕವಿಯ ಹಾಡನ್ನ ಹಾಡಿದ್ರು ಅಂತ ನಾನು ಇವಾಗ ಹೇಳ್ಬೋದು. ಚಪ್ಪಾಳೆ ತಟ್ಟ ತುಂಬಾ ಚೆನ್ನಾಗಿ ಹಾಡಿದ್ರಿ. KS ನರಸಿಂಹಸ್ವಾಮಿ ಬಟ್ ಸಿಂಗರ್ಸ್ ಅಂದ್ರೆ ಅವ್ರ ಬಗ್ಗೆ ತುಂಬಾ ಗೌರವ. ಈಗ ಹಾಡು ಬರೆಯೋದು ಬೇರೆ, ಸಂಗೀತ ಸಂಯೋಜನೆ ಮಾಡೋದು ಬೇರೆ, ಎರಡು ಸೇರಿಸಿ ಪ್ರಸ್ತುತಪಡಿಸಿ ಜನಕ್ಕೆ ಇಷ್ಟಪಡಿಸೋದು ಅವ್ರ ಕಂಠ. ಹಾಗಾಗಿ ಗಾಯಕರಿಗೆ ತುಂಬಾ ವಿಶೇಷವಾದ ಸ್ಥಾನಮಾನ ನಮ್ಮ ನೆಲದಲ್ಲಿದೆ. ಇನ್ನು ನಿಮ್ಮ ನೂರಾರು ಗೀತೆಗಳಲ್ಲಿ, ಹಾಡುಗಳಲ್ಲಿ ಹೆಣ್ಣಿನ ಪ್ರೀತಿಯನ್ನ ಪ್ರಕೃತಿಗೆ ಹೋಲಿಸಿ ಬರೆದಿದ್ದೀರಿ. ಅದರಲ್ಲಿ ಒಂದು ಕಾವೇರಿಗೆ ಕಾಲುಂಗುರ ತೊಡಿಸಿ ಅನ್ನೋ ಹಾಡಿರ್ಬೋದು. ಈ ರೀತಿಯ ಪ್ರಯೋಗ ಅಂದ್ರೆ ಹೆಣ್ಣು ಮತ್ತೆ ಪ್ರೀತಿಯನ್ನ ಹೇಗೆ ಬ್ಯಾಂಗ್ಳೂರ್ನ ರೇಸ್ವಿ ಹೋಟೆಲಲ್ಲಿ ಮ್ಯೂಸಿಕ್ ಕಂಪೋಸಿಂಗ್ ನಡೀತಿತ್ತು. ಕೋಟಿಗೊಬ್ಬ ಸಿನಿಮಾ, ವಿಷ್ಣುವರ್ಧನ್ ಸರ್ ಎದುರುಗಡೆ ಕೂತಿದ್ರು, ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಕೂತಿದ್ರು. ದೇವ ಮ್ಯೂಸಿಕ್ ಡೈರೆಕ್ಟರ್ ಅದನ್ನು ಟ್ಯೂನ್ ಕಂಪೋಸ್ ಮಾಡ್ತಾಯಿದ್ರು. ಅವ್ರು ಎಷ್ಟು ಟ್ಯೂನ್ ಮಾಡಿದ್ರು ಕೂಡ ಆ ಟ್ಯೂನ್ ಯಾರಿಗೂ ಇಷ್ಟ ಆಗ್ತಿರ್ಲಿಲ್ಲ. ಆವಾಗ ಸರಿ ವಾಯು ಸೇವನೆಗೆ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬಂದರು ದೇವ ಅವರು. ನಾನು ಅವರು ಇಬ್ಬರು ಆಚೆ ಬಂದು ಕಾರಿಡಾರ್ಗೆ. ಅಲ್ಲಿ ಬಂದಾಗ ಕಲ್ಯಾಣ್ ಯಾಕೋ ಇದು ಬರ್ತಾ ಇಲ್ವಲ್ಲ, ಇದು ಓಕೆ ಆಗ್ತಿಲ್ವಲ್ಲ ಅಂದರು. ನಾನು ಒಂದು ಹಾಡನ್ನು ನನ್ನ ಖುಷಿಗೆ ಬರ್ಕೊಂಡಿದ್ದೆ. ಕಾವೇರಿಗೆ ಕಾಲುಂಗುರ ತೊಡಿಸಿ, ಕೊಡಚಾದ್ರಿಗೆ ಕೈ ಬಳೆಯನ್ನು ಕೊಡಿಸಿ, ಮಲೆನಾಡಿಗೆ ಮಲ್ಲೆಯನ್ನು ಮೂಡಿಸಿ, ಸಹ್ಯಾದ್ರಿಗೆ ಸಿಂಧೂರ ಇಡಿಸಿ, ಪ್ರೀತಿಸುವೆ ಇದು ವರ್ಷ, ಈ ಥರ ಏನೇನೋ ಬರ್ಕೊಂಡಿದ್ದೆ. ಇದನ್ನು ನಾನು ಈ ಥರ ಬರ್ಕೊಂಡಿದ್ದೀನಿ, ಇದಕ್ಕೇನೋ ಸುಮ್ಮನೆ ರಫಾಗಿ ಏನಾದರೂ ಒಂದು ಮಾಡಿ ಹೇಳ್ಬೋದಾ ಅಂದರು. ಎಲ್ಲಿ ಹಾಡಿ ನೋಡೋಣ ಅಂದರು. ಸುಮ್ಮನೆ ನಾನು ಇದನ್ನು ಹಮ್ ಮಾಡಿದೆ ಸುಮ್ಮನೆ. ದೇವ ಅವ್ರು ಹಿರಿ ಏನಾದರೂ ಮಾಡೋಣ ಅಂತ ತಕ್ಷಣ ಅದೇ ಮೂಡಲ್ಲಿ ಬಂದು ಈ ಸಾಹಿತ್ಯ ಇಟ್ಕೊಂಡು ಅದಕ್ಕೆ ಅಲ್ಲೇ ಸ್ಪಾಟಲ್ಲಿ ಒಂದು ಕಂಪೋಸ್ ಮಾಡಿ ಹೇಳಿದ ತಕ್ಷಣ ವಿಷ್ಣುವರ್ಧನ್ ಸರ್ ತುಂಬ ಖುಷಿ ಆಗ್ಬಿಡ್ತು. ಚೆನ್ನಾಗಿದೆ ಇದು ಅಂತ ಅಂದರು. ಇಮಿಡಿಯೇಟಾಗಿ ಅದೇ ಜಾಗದಲ್ಲಿ ಅದೇ ಸ್ಪಾಟಲ್ಲಿ ಲಂಚ್ ಬ್ರೇಕ್ ಒಳಗಡೆ, ಬ್ರೇಕ್ಫಾಸ್ಟ್ ಆಗಿತ್ತು, ಲಂಚ್ ಬ್ರೇಕ್ ಒಳಗಡೆ ಪೂರ್ತಿ ಹಾಡನ್ನು ಮಾಡಿ
ಇಡೀ ಕರ್ನಾಟಕದ ಒಂದು ಪ್ರೇಕ್ಷಣೀಯ ಸ್ಥಳ, ದೈವಿಕ ಸ್ಥಳಗಳನ್ನ ಇಟ್ಕೊಂಡು ಈ ಹಾಡನ್ನು ಮಾಡಿದ್ಮೇಲೆ ಅವ್ರಿಗೆ ಬಹಳ ಸಂತೋಷ ಆಯಿತು ವಿಷ್ಣು ಸರ್ಗೆ. ಈ ಹಾಡಿನ ಕ್ರೆಡಿಟ್ ಏನಿದ್ರು ವಿಷ್ಣುವರ್ಧನ್ ಅವ್ರಿಗೆ. ಹಾಗೆ ಈ ಹಾಡಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಒಂದೇ ಒಂದು ಸಾಲನ್ನ ಚಿತ್ರಮ್ಮ ಅವ್ರ ಕೈಲಿ ಹಾಡಿಸಿದ್ದೀರಿ. ಹೌದು. ಈ ಒಂದು ಪರಿಕಲ್ಪನೆ ಹೇಗೆ ಬಂತು? ಆ್ಯಕ್ಚುಲಿ ಅದು ಡ್ಯೂಯೆಟ್ ಥರ ಮಾಡಿಬಿಟ್ಟು ಒಂದು ಸಮಭಾಗವಾಗಿ ಮಾಡಬೇಕು ಅಂತಿತ್ತು. ಆದರೆ ಅಲ್ಲಿ ಹೇಳುವಾಗ ಕಂಪ್ಲೀಟ್ ಒಂದು ಮೇಲ್ ಓರಿಯೆಂಟೆಡ್ ಆಗಿತ್ತು. ಬಟ್ ಒಂದು ಕಡೆ ಆ ವಾಯ್ಸ್ ಬರಬೇಕು, ನಿನ್ನ ಮನಸ್ಸೊಂದು ಕರುನಾಡಿನ ಭೂಪಟ ಅಂತ, ನಿನ್ನ ಹೃದಯನೇ ಪ್ರತಿಧ್ವನಿಸೋ ಆ ಗುಮ್ಮಟ, ನಿನ್ನ ಮನಸ್ಸೊಂದು ಕರುನಾಡಿನ ಭೂಪಟ ಅಂತ ಬೇಕಿತ್ತು. ಆ ಮನಸ್ಸೊಂದು ಕರುನಾಡಿನ ಭೂಪಟ ಒಂದು ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಥಾಟ್ ಬಂದಮೇಲೆ ಆ ಒಂದೇ ಒಂದು ಸಾಲನ್ನ ಚಿತ್ರ ಬಂದು ಹಾಡ್ಬಿಟ್ಟು ಹೋದ್ರು ಅವರು. ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ. ಇದೇ ದಾಟಿಯಲ್ಲಿ ಒಂದು ಕಲ್ಯಾಣಿ ಸಿನಿಮಾ. ಈ ಸಿನಿಮಾದ ಎಲ್ಲ ಹಾಡುಗಳು ಕಲ್ಯಾಣಿ ರಾಗದಲ್ಲಿಯೇ ಕಂಪೋಸ್ ಆಗಿದೆ. ಜೊತೆಗೆ ಸಿನಿಮಾದ ಹೆಸರು ಕಲ್ಯಾಣಿ, ನಿಮ್ಮ ಹೆಸರು ಕಲ್ಯಾಣ್. ಅದರ ಹಿನ್ನೆಲೆ ಸಂಗೀತವು ಕಲ್ಯಾಣಿ ರಾಗದಲ್ಲೇ ಮಾಡಿದ್ದು. ಹೌದು, ಅದೊಂದು ಮೇಜರ್ ಸ್ಕೇಲ್ ಅದು. ಸಾನೇದ ಪ ಮ ಪ ಗ ರಿ ಸ ಅಂದಾಗ ನಿಮ್ಗೆಲ್ಲೂ ಮೈನರ್ ನೋಟ್ ಬರೋದೇ ಇಲ್ಲ ನಿಮಗೆ. ಆ ಥರ ಎಲ್ಲ ಮಾಡಬೇಕು ಅನ್ನೋದು ಒಂದು ಪ್ರಯತ್ನ. ಇದಕ್ಕೆ ಎಸ್ ನಾರಾಯಣ ಅವರು ತುಂಬ ಇಂಬು ಕೊಟ್ಟರು. ಸರ್ ಈ ರೀತಿ ಮಾಡಬಹುದಾ, ಎಲ್ಲ ಹಾಡು ಕಲ್ಯಾಣಿಲಿ ಮಾಡಬಹುದಾ? ಮಾಡ್ಬೋದು, ಒಂದು ಹಾಡು ಚೆನ್ನಾಗಿರುತ್ತಾ? ಸರಿ, ಅದರಲ್ಲೇ ಒಂದು ಐಟಮ್ ಸಾಂಗು, ಅದರಲ್ಲೇ ಒಂದು ಎಣ್ಣೆ ಹೊಡೆಯೋ ಸಾಂಗು, ಅದರಲ್ಲೂ ಒಂದು ಡ್ಯೂಯೆಟ್ ಸಾಂಗು, ಅದರಲ್ಲೂ ಒಂದು ಕ್ಲಾಸಿಕಲ್ ಸಾಂಗು, ಅದರಲ್ಲೊಂದು ಕೀರ್ತನೆ. ಇದರ ಟೈಟಲ್ ಸಾಂಗ್ನ ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಡಿದ್ರು. SPB ಅವರು, ಚಿತ್ರಮ್ಮ, ಎಲ್ಲರೂ, ಮಂಜುಳಾ ಗುರುರಾಜ್ ಅವರು, ಬದ್ರಿ ಪ್ರಸಾದ್, ರಾಜೇಶ್ ಕೃಷ್ಣ, LN ಶಾಸ್ತ್ರಿ, ಎಲ್ಲ ಗಾಯಕರ ಕೈಯಲ್ಲಿ ಸೇರಿಸಿ ಹಾಡಿಸಿ ಎಲ್ಲ ಲೈವ್ ವಾದ್ಯಗಳನ್ನ ಬಳಸಿ ಮಾಡಿದಂಥ ಒಂದು ಪ್ರಯತ್ನ. ಇದನ್ನು ಎಸ್ ಜಾನಕಿ ಅಮ್ಮ ಮತ್ತು SPB ಸರ್ ಬಹಳ ಸತಿ ಹೇಳಿದ್ರು. ಇದು ಹಿಂದಿನಲ್ಲಿ ಪೀಲೆ ಅಂತ ಒಂದು ರಾಗದಲ್ಲಿ, ಒಂದೇ ರಾಗದಲ್ಲಿ ಎಲ್ಲ ಹಾಡುಗಳನ್ನು ಮಾಡಿದಂಥ ಒಂದು ಪ್ರಯತ್ನ ನಡೆದಿತ್ತು. ನಿಮ್ಮದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಒಂದೇ ರಾಗ ಕಲ್ಯಾಣಿನಲ್ಲೇ ಮಾಡಿರೋದ್ರಿಂದ ಇದು ಒಳ್ಳೆ ಪ್ರಯತ್ನ ಅಂತ ಹೇಳಿದರು. ಬಟ್ ಆ ಸಂದರ್ಭವಶಾತ್ ಯಾವ ಗ್ರಹಗತಿನೋ ಗೊತ್ತಿಲ್ಲ, ನಮಗೆ ಸಿನಿಮಾ ಫ್ಲಾಪ್ ಆಗೋಯ್ತು. ಆದ್ರೆ ಹಾಡುಗಳು ನಮ್ಮ ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತಾನೆ ಇರುತ್ತೆ. ಎಷ್ಟೋ ಕೇಳುಗರು ಮೆಚ್ಚಿನ ಚಿತ್ರಗೀತೆಯಾಗಿ ಇದನ್ನ ಕೋರಿಕೆ ಇಡ್ತಾರೆ ಸಹ. ಇಲ್ಲ, ಅದು ನಮ್ಮ ಪುಣ್ಯ ಅದು. ಯಾಕಂದ್ರೆ ಆಕಾಶವಾಣಿ ತರ ಒಂದು ವೇದಿಕೆ ಎಷ್ಟೋ ಒಂದು ಪ್ರಾಮಾಣಿಕ ಪ್ರಯತ್ನಗಳು ಜನಕ್ಕೆ ತಲುಪದೇ ಇರೋದನ್ನ ಇಲ್ಲಿ ಇನ್ನೂ ಉಸಿರಾಗಿರಿಸಿ ಜನಕ್ಕೆ ತಲುಪಿಸೋ ಒಂದು ಪ್ರಯತ್ನ ಮಾಡ್ತಿರೋದಕ್ಕೇನೆ ಒಂದು ತುಂಬ ವಿಶಿಷ್ಟ ಗೌರವ. ನಾನು ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ನಿಮ್ಮ ಕಾಂಪೌಂಡ್ ಕಾಲಿಡೋಕ್ಕೆ ಮುಂಚೆ ಕೈ ಮುಗಿದು ಬಂದೆ ಹೊರಗಡೆ. ಯಾಕಂದ್ರೆ ಇದೆಲ್ಲ ದೇವಸ್ಥಾನ ಇದ್ದ ಹಾಗೆ ಇದು. ಯಾಕಂದ್ರೆ ಎಂತೆಂಥ ಮಹನೀಯರು, ಎಂತೆಂಥ ಮಹಾನ್ ಭಾವರೆಲ್ಲ ಇಲ್ಲಿ ಬಂದು ಮಾತಾಡಿ ಹೋಗಿದ್ದಾರೆ, ಹಾಡಿದ್ದಾರೆ, ವಾದ್ಯಗಳನ್ನು ನುಡಿಸಿ ಹೋಗಿದ್ದಾರೆ. ಇದೆಲ್ಲ ಇದಕ್ಕೆ ನಾವು ಕೊಡೋ ಗೌರವ ಅದು. ಹೀಗೆ ಮತ್ತೆ ಮತ್ತೆ ಬರ್ತಾ ಇರಿ, ನಮ್ಮ ಸ್ವಾಗತ ಅಂತೂ ಇದ್ದೇ ಇರುತ್ತೆ. ಇನ್ನು ಕೊನೆಯದಾಗಿ ಒಂದು ರ್ಯಾಪಿಡ್ ಕ್ವೆಶನ್ ರೌಂಡ್ ಮಾಡ್ಬಿಡೋಣ. ಫಟಾಫಟ್ ಅಂತ ನಾನು ಕ್ವೆಶನ್ಸ್ ಕೇಳ್ತಾ ಹೋಗ್ತೀನಿ, ನೀವು ಫಟಾಫಟ್ ಅಂತ ಉತ್ತರ ಕೊಡ್ತಾ ಹೋಗ್ಬೇಕು. ಒಂದಷ್ಟು ಪ್ರಶ್ನೆಗಳು ಇದೆ. ನಿಮ್ಗೆ ಹಾಡು ಬರೆಯೋಕೆ ಈ 3 ವಿಷಯದ ಆಯ್ಕೆ ಕೊಟ್ಟಾಗ ಯಾವ ವಿಷಯವನ್ನ ಮೊದಲು ಆಯ್ಕೆ ಮಾಡ್ತೀರಿ ಅನ್ನೋದು? ತಾಯಿಯ ಮಮತೆ, ಪ್ರೇಯಸಿಯ ನಗು, ಪ್ರಕೃತಿಯ ಪ್ರೀತಿ. 3 ಒಂದರಲ್ಲೇ ಹೇಳಕ್ ಟ್ರೈ ಮಾಡ್ತೀನಿ. ಓ, ಇದು ಉತ್ತರ ಅಂದ್ರೆ ಪಂಚಿಂಗ್ ಉತ್ತರ ಅಂತಾರಲ್ಲ ಅದು. ಓಕೆ, ನಿಮ್ಮ ಅಭಿಮಾನಿಗಳು ನಿಮ್ಮ ಆಟೋಗ್ರಾಫ್ ಕೇಳಿದಾಗ ಸೈನ್ ಜೊತೆಗೆ ಒಂದೆರಡು ಪದ ಬರೀತೀರಿ ಅನ್ನೋದಾದ್ರೆ ಏನ್ ಬರೀತೀರಾ? ಪ್ರೀತಿ ಇರಲಿ, ಪ್ರೀತಿ ಮಾತ್ರ ಇರಲಿ, ಪ್ರೀತಿನೇ ಇರಲಿ, ಪ್ರೀತಿ ಒಂದೇ ಇರಲಿ. ಓಕೆ, ನೀವು ಒಬ್ಬ ಸಂಗೀತ ಪ್ರೇಮಿಯಾಗಿ ಜನಪದ ಗೀತೆನ ಅಥವಾ ಭಾವಗೀತೆನ ಅಥವಾ ಭಕ್ತಿ ಗೀತೆನ, ಅಂದ್ರೆ ಈ 3 ಪ್ರಕಾರಗಳಲ್ಲಿ ಯಾವ್ದು ಇಷ್ಟ ಆಗುತ್ತೆ? ಅಲ್ಲ, 3ಕ್ಕೂ ಬೇರು ಒಂದೇ, 3ಕ್ಕೂ ತಾಯಿ ಬೇರು ಒಂದೇ, ಸ್ಥಾಯಿ ಭಾವ ಬೇರೆ. ತಾಯಿ ಭಾವ ಒಂದೇ, ಸ್ಥಾಯಿ ಭಾವ ಬೇರೆ. ಹೌದು. ಹಾಗಾಗಿ ಜನಪದ, ಭಾವಗೀತೆ, ಭಕ್ತಿಗೀತೆ ಎಲ್ಲವೂ ಕೂಡ ಒಂದೇ ನಮ್ಮ ಪಾರಂಪರಿಕ ವಿಚಾರ. ಅದರ ಮೂಲ ಜನಪದವೇ. ಜನಪದ ಅದರ ಮೂಲ ಆಗುತ್ತೆ, ಅದರಿಂದ ಬಂದಿದ್ದೆಲ್ಲ ಬೇರೆ ಬೇರೆ ಪದ ಆಗುತ್ತೆ. ಫ್ರೀ ಟೈಮ್ ಸಿಕ್ಕಿದೆ, ಒಂದು ಸ್ಥಳಕ್ಕೆ ಹೋಗಿ ಬರಬೇಕು ಅಂದಾಗ ನಿಮ್ಮ ಆಯ್ಕೆಯ ಸ್ಥಳ ಯಾವುದು? ತುಂಬ ಪುರಾತನವಾದ ದೇವಸ್ಥಾನ, ತುಂಬ ಪುರಾತನವಾದ ಪ್ರಾಚೀನವಾದ ಒಂದು ದೇವಸ್ಥಾನ ಇರುತ್ತೆ. ಅದು ಯಾವುದೇ ಆಗಿರ್ಬೋದು, ಅಲ್ಲಿಗೆ ಹೋಗು. ಟೈಮ್ ಇದೆ ಅಂದಾಗ ಅಲ್ಲಿ ಹೋಗೋದು ನನಗೆ ಇಷ್ಟ. ಅಲ್ಲಿ ಹೋದ್ರೂ ಒಂದಿದೆ, ನಾನು ತುಂಬ ಫಿಕ್ಸ್ ಆಗಿದ್ದೀನಿ, ಕನ್ಫರ್ಮ್ ಆಗಿದ್ದೀನಿ, ಏನು ಬೇಡ್ಕೊಳ್ಳಲ್ಲ. ನನಗಾಗಿ ಅಂತೂ ನಾನು ಏನು ಬೇಡ್ಕೊಳ್ಳೋದೇ ಇಲ್ಲ, ಏನು ಕೇಳ್ಕೊಳ್ಳೋದು ಇಲ್ಲ, ಏನೂ ಇಲ್ಲ. ಜಸ್ಟ್ ಹೋಗೋದು, ನಿರ್ವಾಣವಾಗೋದು. ನಮ್ಮ ಒಳಗಡೆ ನಾವು ನಿರ್ವಾಣವಾದಾಗ ಹೊರಗಡೆ ಏನೋ ಒಂದು ನಿರ್ಮಾಣ ಆಗುತ್ತೆ. ಸೊ ಶಾಂತವಾಗಿ ನಿರ್ವಾಣ ಝೀರೋ ಆಗೋದು. ಅಲ್ಲಿ ಹೋಗಿ ಫುಲ್ ಖಾಲಿ ದೇವಸ್ಥಾನ ನಿಮ್ಮ ಆಯ್ಕೆ. ಯಾವುದೇ ಒಂದು ಬಂಕ್ಗೆ, ಪೆಟ್ರೋಲ್ ಬಂಕ್ಗೆ ಎಲ್ಲಾದ್ರೂ ಹೋದ್ರೆ ಫ್ಯೂಯಲ್ ತುಂಬಿಸ್ಕೊಳಕ್ ಹೋಗೋದು. ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ನಾನು ಖಾಲಿ ಆಗೋಕೆ ಹೋಗೋದು. ಅದು ನನ್ನ ಎನರ್ಜಿ ಪಾಯಿಂಟು. ಅಲ್ಲೋಗಿ ನಾನು ಖಾಲಿ ಆಗ್ಬೇಕು ಫಸ್ಟ್.
ಈಗ ನಿಮ್ಮ ಕೈಯಲ್ಲಿ ಮೈಕ್ ಇದೆ, ತಕ್ಷಣಕ್ಕೆ ಒಂದು ಹಾಡು ಗುನುಗ್ತೀರಾ ಅನ್ನೋದಾದ್ರೆ ತಕ್ಷಣಕ್ಕೆ ಬರುವ ಹಾಡು? ಗುನುಗದ್ದಲ್ಲ ಇಷ್ಟೊತ್ತು ಮೌನವಾಗಿ ಹಾಡ್ತೀರಾ ಅನ್ನೋದಾದ್ರೆ? ಹಾಗೆ ಹೇಳೋದಕ್ಕೆ ಆದರೆ ನೀವು ರ್ಯಾಪಿಡ್ ಫೈರ್ ನಾನು ಗೆಲ್ಲಬೇಕಲ್ವಾ? ಏನು ಹೇಳೋದು ನಾನು? ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ. ಓಕೆ, ಇನ್ನು ಕೊನೆಯ ಪ್ರಶ್ನೆ ಇದು. ಕೀಬೋರ್ಡು, ಪೆನ್ನು, ಪುಸ್ತಕ ಈ 3 ನಿಮ್ಮ ಮುಂದೆ ಇದೆ ಅಂದಾಗ ಯಾವುದನ್ನ ಆಯ್ಕೆ ಮಾಡ್ತೀರಾ? 3 ಕಣ್ಣು ಗೊತ್ಕೊಂಡು ಇನ್ಸ್ಟೆಂಟ್ ಆಗಿ ಟ್ಯೂನ್ ಜೊತೆ ಲಿರಿಕ್ಸ್ ಜೊತೆ ಹಾಡಿ ತೋರಿಸ್ಬಿಡ್ತೀನಿ. ಯುಗ ಯುಗಾದಿ ಕಳೆದರು ಅಂತ. ಕಲ್ಯಾಣ್ ಅವರೇ, ಒಂದು ಕ್ವಾಲಿಟಿ ಟೈಮ್ ಅಂತ ಹೇಳ್ತೀವಲ್ಲ, ಅಂದ್ರೆ ಒಂದು ರಚನಾತ್ಮಕ ಸಮಯ ಅಂತ ಏನ್ ಹೇಳ್ತೀವಿ, ಅದನ್ನ ಇಷ್ಟೊತ್ತು ಕಳೆದ್ವಿ ಅಂತ ನಮ್ಗೆ ಅನಿಸ್ತಿದೆ. ನಮ್ಮ ಕೇಳುಗರು ಸಹ ತುಂಬಾನೇ ಖುಷಿ ಪಟ್ಟಿರ್ತಾರೆ ನಿಮ್ಮ ಮಾತು, ಮಧ್ಯ ಮಧ್ಯ ನೀವು ಹಾಡಿದ್ದು ಎಲ್ಲವನ್ನ ಕೇಳಿ. ನಿಮ್ಮ ಹಾಡುಗಳಲ್ಲಿ ಈ ಮಧುರ ಅನ್ನೋ ಪದ ಆಗಾಗ ಬರ್ತಾನೆ ಇರುತ್ತೆ. ಮಧುರ ಅಂದ್ರೆ ಸಿಹಿ ಅನ್ನೋ ಅರ್ಥ. ಸೊ ಅಂತಹ ಒಂದು ಈ ಯುಗಾದಿಯ ಸಂದರ್ಭದಲ್ಲಿ ಮಧುರವಾಗಿ ಮಾತನಾಡಿ ಬೇವಿಗಿಂತ ಬೆಲ್ಲದ ಸಿಹಿಯನ್ನ ಹೆಚ್ಚು ಮಾಡಿದಂತಹ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ, ಇಷ್ಟೊತ್ತು ನಿಮ್ಮ ಸಮಯವನ್ನ ನಮಗೆ ನೀಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಯುಗದ ಆದಿಯಿಂದಲೂ ಈ ಜಗದ ಗಾದಿ ಮೇಲೆ ಕೂತ್ಕೊಂಡು ಬರ್ತಾ ಇರೋ ಏಕೈಕ ಹಬ್ಬ ಯುಗಾದಿ. ಎಲ್ಲರಿಗೂ ಒಳ್ಳೇದಾಗಲಿ. ಏನೇ ಬರಲಿ ಸಂತೋಷವಾಗಿ ಸ್ವೀಕಾರ ಮಾಡಬೇಕು, ಧೈರ್ಯವಾಗಿ ಮುನ್ನಡಿಬೇಕು, ಅಷ್ಟೇ ಇರುತ್ತೆ. ನಮ್ಮ ಒಳಗೆ ನಾವು ಹೇಗಿರ್ತೀವೋ ಹೊರಗಡೆ ಹಾಗಿರ್ತೀವಿ. ನಮ್ಮೊಳಗಡೆ ಸದಾ ಆರೋಗ್ಯ ನೆಮ್ಮದಿ ಸದಾಕಾಲ ಇರಲಿ. ಆ ಭಗವಂತನ ಆಶೀರ್ವಾದ. ಈ ವಿಶ್ವವಸು ನಮ್ಮ ಸಂವತ್ಸರದ ಹೆಸರು ಹೇಳಿದ್ರಿ. ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಮುಖ್ಯವಾಗಿ ಎಲ್ಲರನ್ನು ಹೆಚ್ಚು ಪ್ರೀತಿಸೋಂಗಾಗಲಿ, ಗೌರವಿಸೋಂಗಾಗಲಿ. ಆಕಾಶವಾಣಿಯ ಪ್ರತಿಯೊಬ್ಬ ಶ್ರೋತೃಗಳಿಗೂ ಕೇಳುಗರಿಗೂ ಅವರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಎಲ್ಲರಿಗೂ ಯುಗಾದಿಯ ಹೃತ್ಪೂರ್ವಕ ಶುಭಾಶಯಗಳು. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಮ್ಯೂಸಿಕಲ್ ಯುಗಾದಿ ವಿತ್ ಪ್ರೇಮ ಕವಿ ಕೆ ಕಲ್ಯಾಣ್ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಇವರೊಂದಿಗೆ ಅನುಪಮಾ KN. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.